ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ ಬಹಳಷ್ಟು ಪ್ರಾಮುಖ್ಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದಾಗಿರ್ತದ. ಒಂದೆಡೆಯಲ್ಲಿ ನಾಶ್ ಬೆಂಗಳೂರಿನ ತಂಡ ಇದುವರೆಗೆ ದಾವಣಗೆರೆ ಶಾಮನೂರು ಡೈಮಂಡ್ ಟೂರ್ನಮೆಂಟ್ ಅಲ್ಲಿ ಒಂದು ರೀತಿಯಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದ ತಂಡ. 7 ಬಾರಿಯ ಫೈನಲಿಸ್ಟ್ ತಂಡ ಕೂಡ ನಾಶ್ ಬೆಂಗಳೂರು ವಿಭೂಷಣನ ಎದುರಿಸ್ತಾ ಇದೆ. ಸರಿ ಪಂದ್ಯಾಟದ ಆರಂಭ ಸೂಚನೆಯನ್ನು ಪಡ್ಕೊಳ್ತಾ ಇದ್ದಾವೆ. ಧನುಷ್ ಮೊದಲ ಓವರ್ನ ಸ್ಕಾರಿಕೆ ಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಆರಂಭಗೊಳ್ತಾ ಇದೆ. ನೆಕ್ಸ್ಟ್ ಮೊದಲ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಬಾರಿ ಪ್ರಜ್ವಲ್ ಗಂಗೊಳ್ಳಿ ಮೊದಲ ಹಂತದಲ್ಲಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯವಾಗಿ ಮಂಚು ವಿಕೆಟ್ ಪತನ. ವಿಭೂಷಣ್ ಮೊದಲ ಹುದ್ದರಿಯನ್ನು ಒಪ್ಪಿಸ್ತಾ ಇದೆ. ಏನಾಗ್ತಿನ ಮೊದಲ ಚೆಂಡಲ್ಲೇ ಮಂಜು ಲಾಂಗ್ ಆನ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನ ಪ್ರಜ್ವಲ್ಗೆ ನೀಡುವುದರ ಮುಖೇನ ಮೊದಲ ಯಶಸ್ಸನ್ನು ಅನ್ನು ಪಡ್ಕೊಳ್ತಾ ಇದೆ ನಾಶ್ ಬೆಂಗಳೂರಿನ ತಂಡ. ಧನುಷ್ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ ಬಳಿಕ ವಿಭೂಷಣ್ ಮತ್ತೋರ್ವ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂಗಳ ಭಾಗದಲ್ಲಿ ಮೊದಲ ವಿಕೆಟ್ ಪತನದ ನಂತರ ಗಂಗು ಸೇರ್ಪಡೆ. ಹಲೋ 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 ಅಂಗಳ ಒಳಭಾಗದಲ್ಲಿ ಇವಾಗ ಮತ್ತೋರ್ವ ಆಟಗಾರರ ಗಂಗು ಸೇರ್ಪಡೆಯನ್ನು ಕಂಡುಕೊಂಡ್ರು. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ನಲ್ಲಿ ಬಹಳಷ್ಟು ಪ್ರತಿಷ್ಠಿತ ತಂಡಗಳೆಲ್ಲ ನಿರ್ಗಮನವನ್ನು ಕಾಣ್ತಾ ಇದೆ. ಇದನ್ನ ಬಳಿಕ ಮೈಟಿ ಕೂಡ ವಾಪಸ್ ಆದ್ರು. ಎರಡನೇ ಚೆಂಡು ಶಾರ್ಟ್ ಆಗಿ ಬಿಡ್ತಾ ಇದೆ. ಗಲ್ಲಿ ಭಾಗದಲ್ಲಿ ಬಳಸಬಾರದ ಹೊಡೆತ ಮೊದಲ ಒಟ್ಟವನ್ನು ದಾಖಲಿಸ್ತಾ ಇದೆ ವಿಭೂಷಣ್. ಅನ್ಪ್ರೆಡಿಕ್ಟೇಬಲ್ ಬೆಂಗಳೂರಿನ ತಂಡ ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನು ಕಳ್ಕೊಂಡ ಬಳಿಕ ಮರು ಚೆಂಡಲ್ಲೇ ಮೊದಲ ಒಟ್ಟು ದಾಖಲಾಗ್ತಾ ಇದೆ. ಅವರ ಎದುರಿಸುವ ತಂಡ ನಾಶ್ ಬೆಂಗಳೂರಿನ ತಂಡ. ಜಯಪ್ರಕಾಶ್ ಗೌಡ ಮುಂದಾಳತ್ವದಲ್ಲಿದ್ದು ಸಹ ನಡೀತಾ ಇರುವಂತಹ ಸತತವಾಗಿ ಒಂದು ಟೆನ್ನಿಸ್ ಬಾಲಿನ ದಾಖಲೆ ಅನ್ನೋದಾಗ ಕೂಡ ಕರೆಯಲ್ಪಡ್ತದ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅವಕಾಶ ಇತ್ತು. ಒಂದೊಮ್ಮೆಗೆ ಸಿಲ್ಲಿ ಮಿಡಾನ್ ಭಾಗದಲ್ಲಿ ಪ್ರೀತೇಶ್ ಒಂದಷ್ಟು ಚುರುಕಿನ ಕ್ಷೇತ್ರ ರಕ್ಷಣೆಯನ್ನ ಕಂಡ್ರು ಕೂಡ ಮೊದಲ 3 ಚೆಂಡುಗಳ ಮುಕ್ತಾಯ. ಮತ್ತೆ ಧನುಷ್ ಬಾರಿಸದ ಚೆಂಡು ತೀರಾ ಶಾರ್ಟ್ ಆಗಿ ಬಿಡ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಒಂದು ಹೊಡೆತ ಬೌಂಡ್ರಿ. ಗಂಗು ಮುಖ್ಯವಾಗಿ ಬಹಳ ಸಮರ್ಥ ಹೊಡೆತದಲ್ಲಿ ದಾಖಲಾಗ್ತಾ ಇದೆ. 4 ಕೋಟಿಗಳ ಸೇರ್ಪಡೆ ವಿಭೂಷಣ್ ಖಾತೆಗೆ. ಗಂಗು ಬಹಳಷ್ಟು ತವರದ ಬೌಂಡ್ರಿಯನ್ನು ಮಿಡ್ಡಿಗಳ ಭಾಗದಲ್ಲಿ ದಾಖಲಿಸಿದ್ರು. ಶಾರ್ಟ್ ರೈಸಿಂಗ್ ಡೆಲಿವರಿಯನ್ನ ಫುಲ್ ಕೂಡ ಮಾಡಿದ್ರು. ಮತ್ತೆ ಧನು ಎಷ್ಟೊಂದ ಚೆಂಡು ಬಹಳ ಸಮರ್ಥ್ಯ ಔಟ್ ರೇಂಜ್ ಆಗ್ತಾ ಇದೆ. ಫಸ್ಟ್ ಸ್ಲಿಪ್ ನಲ್ಲಿ ಮತ್ತೆ ಓಟ ಸೇರ್ಪಡೆಯೂ ಕೂಡ ಮೊತ್ತ 7 ಓಟುಗಳು ಮೊದಲ ಓವರ್ನ ಚಾತಿಯಲ್ಲಿ ಈ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದ್ರೆ 56 ತಂಡಗಳ ಹಣಾಹಣಿ ಇವಾಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಯಾರು ಈ ಬಾರಿಯ ಟೆನ್ನಿಸ್ ಬಾಲ್ ವರ್ಲ್ಡ್ ಕಪ್ ನ ಅಧಿಪತಿಗಳಾಗ್ತಾರೆ ನೋಡ್ಬೇಕಾಗಿದೆ.
ಮತ್ತೆ ಧನು ಬಹಳ ಸುತ್ತಮುತ್ತ ಒಂದು ಎಸೆತ, ಓಟ್ಗಳು ಬರ್ತಾ ಇಲ್ಲ, ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನ. ಮೊದಲ ಓವರ್ ಅನ್ನು ಮುಗಿಸಿದ ಧನು 7 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ಹುದ್ದರಿಯನ್ನ ಕೂಡ ಉರುಳಿಸಿದ್ರು. ಇನ್ನು 6 ಓವರ್ಗಳ ಪಂದ್ಯ, ಆದಷ್ಟು ಓಟ್ಗಳು ಈ ಒಂದು ಮೈದಾನದಲ್ಲಿ ದಾಖಲಾಗ್ತದೆ ನೋಡ್ಬೇಕಾಗಿದೆ. ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ನ ಪರವಾಗಿ ಮೊದಲ ಓವರ್ ನಲ್ಲಿ 7 ಓಟವನ್ನು ಕಂಡ ವಿಭೂಷಣ್ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಪಗಲು ರಾತ್ರಿ ಪಂದ್ಯ ಕೊಟ್ಟಿದ ಮೊದಲ ಕ್ವಾರ್ಟರ್ ಫೈನಲ್ ಅಲ್ಲಿ ನ್ಯಾಶ್ ಬೆಂಗಳೂರು ಆಡ್ತಾ ಇದೆ. 2026 ಮುಂದಿನ ವರ್ಷ ಫೆಬ್ರವರಿ 7, 8, 9 ಮಲ್ಲೇಶ್ವರಂನಲ್ಲಿ 3 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ನಡೆಸುವಂತ ತಂಡ ಕೂಡ ನ್ಯಾಶ್ ಬೆಂಗಳೂರು. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರೀತೇಶ 2ನೇ ಓವರ್ ಮೊದಲ ಚೆಂಡಿಗಾಗಿ ಕಾರ್ತಿಕ್ ವಿಕೆಟ್ ಕೀಪರ್, ಲ್ಯಾಗ್ ಸ್ಲಿಪ್ ನತ್ತ ಪ್ರವೀಣ್ ಗೌಡ ಫ್ರಮ್ ಮೈಸೂರು. ಪ್ರೀತು ಸೆಕೆಂಡ್ ಓವರ್ ಆರಂಭವನ್ನು ಕಾಣ್ತಾ ಇದೆ. ಗಂಗುಗೆ ಸಂದ ಚೆಂಡು ಬಳಸೋ ಬರ್ತದೆ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮಯಗಳ ನಂತರ ದಾವಣಗೆರೆ ಅಂಗಡ ಒಳಭಾಗದಲ್ಲಿ ಪಂದ್ಯಕೂಟ ನಡೀತಾ ಇದೆ. ಶಮನೂರು ಡೈಮಂಡ್ ಶಿವಗಂಗಾ ಕಾಪಿ ತನ್ಮದೆ ಆಡಲು ಬರೆಯುತ್ತಿದ್ದ ಚೆಂಡು ಬಹಳ ಸುಂದರತೆ ಹೊಳೆತ ಕವರ್ ಪಾಯಿಂಟ್ ಭಾಗದಲ್ಲಿ ಗಂಗು ಮುಖ್ಯವಾಗಿ ಸೆಕೆಂಡ್ ಬೌಂಡ್ರಿ ದಾಖಲಿಸಿದ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್. ಬೆಂಗಳೂರು ಆಟಗಾರ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಬಹಳ ಸಮರ್ಥ ಬೌಂಡ್ರಿಯ ಸೇರ್ಪಡೆಯೂ ಕೂಡ 4 ಓಟಗಳು. ಪ್ರೀತೇಶ ಬಹಳ ಸುತ್ತಮುತ್ತ ಎಸವನ್ನು ಕಂಡ್ರು ಕೂಡ ಓಟಗಳು ದಾಖಲಾಗ್ತಾ ಇದೆ. ತಳ ಮೊತ್ತ 11, 11ಕ್ಕೆ 1. ಅದೆಷ್ಟು ಓಟಗಳು ದಾಖಲಾಗ್ತದೆ ನೋಡ್ಬೇಕಾಗಿದೆ. ಕ್ವಾರ್ಟರ್ ಫೈನಲ್ ಹಂತದಲ್ಲಿ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ಆಡ್ತಾ ಇದೆ. ಮತ್ತೆ ಪ್ರೀತು ಎಸೆದ ಚೆಂಡು ತನ್ನದೇ ನೋಬಾಲ್, ಅನಧಿಕೃತ ಎಸೆತ. ಅಂತಾರಾಷ್ಟ್ರೀಯ ಕ್ರಿಕೆಟಿನ ಇತ್ತೀಚೆಗೆ ಇದೊಂದು ಹೊಸ ನಿಯಮ, ನೋಬಾಲ್ಗಾಗಿ ಅಳವಡಿಕೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ವಿಭೂಷಣ್ ಮೊತ್ತ 12ಕ್ಕೆ 1. ಮತ್ತೆ ಪ್ರೀತೇಶ ಫ್ರೀ ಹಿಟ್ ಚೆಂಡಿನಲ್ಲಿ ಯಾವುದೇ ರೀತಿ ಓಟುಗಳು ಮಾಡ್ತಾ ಇಲ್ಲ. ಫಾಸ್ಟ್ ಡೆಲಿವರಿಯನ್ನ ಕಂಡುಕೊಂಡು ವೇಗದ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹುತೇಕ ಈ ಒಂದು ತಂಡ ಸಾಧಾರಣ ಮಹೇಶ, ಅಕ್ಷಯ್ ಸಿಕೆ ಇವರನ್ನ ಬಿಟ್ರೆ ಈಗ ಸೆಂಟ್ರಿ ಆಗಿರುವಂತ ಪ್ರವೀಣ್ ಗೌಡ ಅಥವಾ ಕಾರ್ತಿಕ್ ಇರಬಹುದು, ಈ ಸೀನಿಯರ್ ಮೋಸ್ಟ್ ಆಟಗಾರರನ್ನ ಬಿಟ್ರೆ ಎಲ್ಲರೂ ಕೂಡ ಇತ್ತೀಚೆಗಿನ ಹೊಸ ಹುಡುಗರು. ನ್ಯಾಷನಲ್ ಆಡ್ತಾ ಇದ್ದಾರೆ. ತನ್ಮದ ಮತ್ತೊಂದು ಭರ್ಜರಿ ಹೊಡೆತ ಗಂಗು ಮುಖ್ಯವಾಗಿ ಮಿಡ್ ವಿಕೆಟ್ ಸಿಮರ್ ಕರ್ಮಾಗೋಲ ಕಾಣ್ತಾ ಇದೆ. 6 ಬಾರಿ ಎರಡನೇ ಮಧ್ಯಭಾಗದಲ್ಲಿ ಮತ್ತೆ ಗಂಗು ಮುಖ್ಯವಾಗಿ ಮಿಡ್ ವಿಕೆಟ್ ಅಲ್ಲಿ ಭರ್ಜರಿ 6.
ಓಟಗಳ ಸೇರ್ಪಡೆ ಮುಖ್ಯನಾದ ಮೊತ್ತ 18 ತಲುಪ್ತಾ ಇದೆ. ಬಿರುಸಿನ ಆಟವನ್ನು ಆಡ್ತಾ ಇದ್ದಾನೆ ಗಂಗು. ವಿಭೂಷಣ್ ಬೆಂಗಳೂರಿನ ಪರವಾಗಿ ಮತ್ತೆ ಆರ್ಕರ್ ರಂಡಲವಾರೆ. ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಎಸೆತ ಯಾರ್ಕರ್ ರಂಡಲವಾರೆ. ಅಂಕಿಅಂಶಗಳ ಪಟ್ಟಿಗೆ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಈ ಓವರ್ ಇನ್ನೂ ಕೂಡ ಅಂತಿಮ ಹಂತದಲ್ಲಿ ಒಂದು ಎಸೆ ಬಾಕಿ ಇದೆ. ಶಾಮನೂರು ಪವಿಲಿಯನ್ ಮತ್ತು ಶಿವಗಂಗಾ ಪವಿಲಿಯನ್ ಇರ್ತದ. ಮತ್ತೆ ಪ್ರೀತು ಎರಡನೇ ಓವರ್ ಕೊನೆ ಒಂದು ಎಸೆವನ್ನ ಕಾಣಬೇಕಾಗಿದೆ. ಪವರ್ ಪ್ಲೇ ಕೂಡ ಅಂತಿಮ ಎಸೆವನ್ನ ಕಾಣ್ತಾ ಇದ್ದಾನೆ ಪ್ರೀತೇಶ. ಎಸೆ ಆಡಿಕೆ ಭಾಗದಲ್ಲಿ ಮತ್ತೊಂದು ಕ್ಲೋಸ್ ಓವರ್ ಪಿಚ್ ಚೆಂಡು. ಎರಡನೇ ಓವರ್ ಕೊನೆ ಚೆಂಡಲ್ಲಿ ಕೂಡ ಗಂಗು ಮುಖ್ಯವಾಗಿ ಮಿಡ್ ವಿಕೆಟ್ ನಲ್ಲಿ ಭರ್ಜರಿ ಸಿಕ್ಸರ್. ಈ ಓವರ್ ನಲ್ಲಿ ಭಾರತದ ಮೊತ್ತ 25 ಓಟವನ್ನು ತಲುಪ್ತಾ ಇದೆ. ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ಭರ್ಜರಿ ಆಟವನ್ನು ಮುಂದುವರಿಸ್ತಾ ಇರುವಂತಹ ಗಂಗು. ಮೊದಲ 2 ಓವರ್ಗಳಲ್ಲಿ 25 ಓಟ ಇವಾಗ ದಾಖಲಾಗ್ತಾ ಇದೆ. ಈ ಒಂದೂವರೆ ಸೆಕೆಂಡ್ ಓವರ್ ಅಲ್ಲಿ ಪ್ರೀತೇಶ್ ಅದರ ಪ್ರಮುಖ ಎಸೆತಗಾರ 18 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಗಂಗು ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ. ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ನ ತಂಡ. ಈತ ಮಹೇಶ್ ಬರ್ತಾ ಇದ್ದಾನೆ. ಮತ್ತವರ ಅನುಭವಿ ಆಟಗಾರ ಕೂಡ ಒಂದು ರೀತಿಯಲ್ಲಿ ದಾಂಡಿಗರೆ ಕಡಿವಾಣ ತೊಡಿಸಿದ್ರೆ ಮಾತ್ರ ಅವಕಾಶವನ್ನು ಮುಕ್ತವಾಗಿರಿಸಬಹುದಾಗಿದೆ ನ್ಯಾಶ್ ಕ್ರಿಯೇಟರ್ಸ್ ಬೆಂಗಳೂರು. ಈ ಮಾದರಿಯಲ್ಲಿ ಒಂದೊಮ್ಮೆ ವಿಭೂಷಣ್ ಆಡಿಕೊಂಡು ಹೋದ್ರೆ 70+ 70ಕ್ಕಿಂತ ಮಿಕ್ಕಿದ ಓಟ ನಿಸ್ಸಂಶಯವಾಗಿ ದಾಖಲಾಗುವಂತಹ ಒಂದು ಅವಕಾಶ ಇದೆ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ. 3ನೇ ಓವರ್ಗೆ ಇವಾಗ ಮಹೇಶನ್ನ ಪರಿಚಯಿಸ್ತಾ ಇದ್ದಾರೆ. ದಾವಣಗೆರೆ ಜಯಪ್ರಕಾಶ್ ಗೌಡ ಅವರ ಮುಂದಾಳುತ್ವದಲ್ಲಿ ಶಿವಗಂಗಾ ಶ್ರೀನಿವಾಸ್ ಅವರು, ಕೋಡಿ ಗಿರೀಶ್ ಮತ್ತು ದಿನೇಶ್ ಕೆ ಶೆಟ್ಟಿ ಇವರ ಸಂಯೋಜನೆಯಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್. ಈ ತಾಂಗಡ ಒಳಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಾಡೆ. ಪ್ರೀತಮ್ ಓಟವನ್ನು ದಾಖಲಿಸಿದ್ರು. ತನ್ನ ಮೊತ್ತ ಕೂಡ 26ಕ್ಕೆ 1. ಸ್ಲೋವರ್ ಡೆಲಿವರಿಯನ್ನ ಕಂಡ ಮಹೇಶ ವೇರಿಯೇಷನ್ ಅನ್ನ ಮಾಡ್ತಾ ಇದ್ದಾರೆ. ಚೆಂಡನ್ನು ಒಂದಷ್ಟು ತಿರುಗಿಸ್ತಾ ಇರುವಂತಹ ಮಹೇಶ ಮತ್ತೆ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮೊತ್ತ 26 ಓಟಗಳನ್ನ ತಲುಪ್ತಾ ಇದೆ. ಮತ್ತೆ ಮಹೇಶ ಈ ಬಾರಿ ಸದ ಚೆಂಡು ಡಿಪಿಡಿ ಭಾಗದಲ್ಲಿ ಒಂದೊಳ ಸೇರ್ಪಡೆ. ಗ್ಲಾನ್ಸ್ ಅನ್ನ ಮಾಡಿದಂತ ಆಟಗಾರ ಪ್ರೀತಮ್ ಮುಖೇನ ಒಂದೊಡದ ಸೇರ್ಪಡೆ. ಸ್ಕೋರ್ 27. ಬಹಳ ಸುತ್ತಮರಿತ ಒಂದು ಆಟವನ್ನು ಆಡ್ತಾ ಇರುವಂತಹ ಗಂಗು ಆರಂಭಿಕ ಕುಸ್ತವನ್ನು ತಡೆಯುವ ಪ್ರಯತ್ನದಲ್ಲಿ ಒಂದು ಹಂತದ ಯಶಸ್ಸನ್ನ ಕೂಡ ಗಂಗು ಪಡ್ಕೊಳ್ತಾ ಇದ್ದಾರೆ. ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ನ ಪರವಾಗಿ ಮತ್ತೆ ಓಟುಗಳು ಬರ್ತಾ ಇದೆ. ಜಾಣ್ಮೆ ಆಟ. ಪಾಯಿಂಟ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಂಡ್ರು. ವಿಭೂಷಣ್ ಮೊತ್ತ 28 ಓಟಗಳು. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತಹ 2 ತಂಡಗಳು
ಟಾಸಿ ಬರ್ಬೇಕನ್ನೋದ ಕೇಳ್ತಾ ಇದ್ದಾವೆ. ಕ್ವಾರ್ಟರ್ ಫೈನಲ್ ನಂಬರ್ 2. ಆರು ದಿನಗಳ ಕಾಲದ ಈ ಒಂದು ಕ್ರಿಕೆಟಿನ ಫೆಸ್ಟಿವಲ್ ಮಂಗಳವಾರ ಸಂಜೆ ಆರಂಭವನ್ನ ಕಂಡಿತು. ಮತ್ತು ವಿಶಿಷ್ಟತೆ ಹೊಡೆತ ಸ್ಕ್ವಾಡ್ ಲೆಗ್ ಭಾಗದಲ್ಲಿ ಪ್ರೀತಮ್ನ ಮುಖೇನ ಒಂದೋಟ ದಾಖಲಾಗ್ತಾ ಇದೆ. 29 for 1. ಬೆಂಗಳೂರಿನ ತಂಡಗಳ ಜೊತೆ ಉಡುಪಿಯ ಏಕಮಾತ್ರ ತಂಡ ಸ್ಪರ್ಧಾ ಕಣದಲ್ಲಿ ಉಳ್ಕೊಳ್ತಾ ಇದೆ. ನಾನಾ ಪಾಂಚಜನ್ಯ ಮತ್ತೊಂದು ತಮರಿದ ಹೊಡೆತ ಕೊನೆ ಹಂತದಲ್ಲಿ ಫ್ಲಿಕ್ ಮಾಡ್ತಾ ಇದ್ದಾನೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೋಟ 2 ರನ್ಗಳ ಪ್ರಯತ್ನ ಆಯ್ತು. ಔಟ್. ಪ್ರಜ್ವಲ್ ಗಂಗೊಳ್ಳಿ ಬಾರಿ ನಾನ್ ಶೇಖರನ್ಗೆ ಬಹಳ ಥ್ರೋವನ್ನು ಮಾಡಿದ್ರು. ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಅಂಚಿನಿಂದ ಈ ಬಾರಿ ಪ್ರೀತಮ್ ಅನಾವಶ್ಯಕವಾಗಿ ರನ್ಔಟ್ ಆಗಿ ವಾಪಸ್ ಆದ್ರು. ಬಹಳ ಅತ್ಯುತ್ತಮವಾದ ಕ್ಷೇತ್ರ ಮಾಡ್ತಾ ಇರುವಂತಹ ನಾಶ್ ಬೆಂಗಳೂರಿನ ತಂಡ. ಮೂರನೇ ಓವರ್ ಕೊನೆಯ ಚೆಂಡಿನಲ್ಲಿ ಮಾಡಿರುವಂತಹ ಒಂದು ತಪ್ಪು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪ್ರಜ್ವಲ್ ಗಂಗೊಳ್ಳಿ ಒಂದು ಬಹಳ ಸುತ್ತಮರಿತ ಥ್ರೋ ನಾನ್ ಶೇಖರನ್ಗೆ ಬಂದಿತ್ತು. ಪ್ರೀತಮ್ ರನ್ಔಟ್ ಆದ್ರು. 3 ಓವರ್ಗಳಲ್ಲಿ ಇವಾಗ 30ಕ್ಕೆ 2. ಅಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ 30 ಫಾರ್ ಲಾಸ್ ಆಫ್ 2 ವಿಭೂಷಣ್ ಕ್ರಿಯೇಟರ್ಸ್ ಬ್ಯಾಂಗ್ಳೂರ್. ಇನ್ನು 4 ಓವರ್ಗಳ ಆಟ ಬಾಕಿ ಇದೆ. ನೀರಾವರಿ ಇಲಾಖೆಯನ್ನ ಕೀನ್ಯನಿಗೆ ನೀಡಲಾಗಿದೆ ನ್ಯಾಷನಲ್. ನಾಡಿನ ಹಿರಿಯ ರಾಜಕಾರಣಿಗಳು ದಾವಣಗೆರೆ ನವನಿರ್ಮಾಣದ ರೂವಾರಿಗಳು ಆಗಿರುವಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಧರ್ಮಪತ್ನಿಯವರು ಆಗಿರುವಂತಹ ಶಾಮನೂರು ಪಾರ್ವತಮ್ಮನವರ ಸವಿನೆನಪಿನಲ್ಲಿ 18ನೇ ವರ್ಷ ಅತಿ ಯಶಸ್ವಿ ಪಂದ್ಯಕೂಟ 2007ರಿಂದ ನಿರಂತರವಾಗಿ ಒಂದು ದಾವಣಗೆರೆಯಲ್ಲಿ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇರುವಂತಹ 11th ಗ್ರೇಡ್ ಕ್ಲಬ್ ದಾವಣಗೆರೆ ಜಯಪ್ರಕಾಶ್ ಗೌಡ ಅವರ ಮುಂದಾಳುತ್ವದಲ್ಲಿ ಈ ಬಾರಿ ವಿದೇಶದ ಒಂದು ತಂಡ, ಹೊರ ರಾಜ್ಯದ 3 ತಂಡಗಳು. ಹಲೋ, ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ ಬಂಟಕಲ್ಲು ಬಿಕೆ ಫ್ರೆಂಡ್ಸಿನ ತಂಡ ವ್ಯವಸ್ಥಾಪಕರು, ಈ ಟೂರ್ನಮೆಂಟಿನ ಎಲ್ಲಾ ಟ್ರೋಫೀಸ್ಗಳ ದಾನಿಗಳು ಕೂಡ ಆಗಿರುವಂತಹ ಬಿಕೆ ಬ್ರದರ್ಸ್ ತಂಡದ ಮಾಧವ್ ಕಾಮತ್ ಬಂಟಕಲ್ ಅವರು ಕಾರ್ಯಕ್ರಮದ ಮುಖ್ಯ ವೇದಿಕೆ ಬರಲಿಕ್ಕಿದ್ದಾರೆ. ಅವರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಾಧಾರಣ ಹಾಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಹೊರತುಪಡಿಸಿ ಉತ್ತರ ಕರ್ನಾಟಕದ ಹೆಚ್ಚಿನ ಕಡೆಗಳ ಪ್ರಶಸ್ತಿಯನ್ನು ಗೆದ್ದಂತಹ ಬಿಕೆ ತಂಡ 540ಕ್ಕಿಂತ ಮಿಕ್ಕಿದ ಫೈನಲ್ಗಳನ್ನು ಆಡಿರುವಂತಹ ತಂಡ. ಆ ತಂಡದ ವ್ಯವಸ್ಥಾಪಕರು ಹಾಲಪ್ಪನವರ ತೀರ ಆತ್ಮೀಯರು ಕೂಡ ಮಾಧವ್ ಕಾಮತ್ ಬಂಟಕಲ್ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. 11th ಗ್ರೇಡ್ ಕ್ಲಬ್ ದಾವಣಗೆರೆ ಪರವಾಗಿ 4ನೇ ಓವರ್ ಆರಂಭ ಆಗ್ತಾ ಇದೆ. ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆ ಸಂಜಯ್. ಈ ಬಾರಿ ಮತ್ತೆ ಪ್ರೀತೇಶದ ಚೆಂಡು ಮಿಡ್ ವಿಕೆಟ್ ಸಿಮರ್ ಕೆಳಭಾಗದಲ್ಲಿ ಸಂಜಯ್ ಕೂಡ ಈ ಬಾರಿ ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ವಿಭೂಷಣ್ ಖಾತೆಗ. ವಿಭೂಷಣ್ ಹುಡುಗರು ಬಹಳಷ್ಟು ಭರ್ಜರಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ.
ಮಾಧವ್ ಕಾಮತ್ ಬಂಟಕಲ್ ಅವರು ನಮ್ಮ ಮುಖ್ಯ ವೇದಿಕೆ ಬರ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಎಲ್ಲಾ ಟ್ರೋಫಿಗಳ ದಾನಿಗಳಾಗಿ ಬಿಕೆ ಬ್ರದರ್ಸ್ ಬಂಟಕಲ್ ತಂಡವನ್ನು ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಮುಂದುವರಿಸ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಹೊರತಾಗಿ ಉತ್ತರ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಪ್ರಶಸ್ತಿಗಳನ್ನ ಗೆದ್ದು ಒಂದು ಶ್ರೇಷ್ಠ ತಂಡವಾಗಿ ರೂಪುಗೊಂಡಿರುವಂತಹ ಬಿಕೆ ತಂಡದ ವ್ಯವಸ್ಥಾಪಕರು ಉಡುಪಿಯಿಂದ ಈ ಒಂದು ಟೂರ್ನಮೆಂಟ್ಗೋಸ್ಕರ ಆಗಮಿಸ್ತಾ ಇದ್ದಾರೆ. ಬಂಟಕಲ್ ಮಾಧವ್ ಕಾಮತ್ ಅವರು ನಿಮಗೆ ಆತ್ಮೀಯ ಸ್ವಾಗತ ಮತ್ತೊಮ್ಮೆ ಬಯಸ್ತಾ ಇದ್ದಾವೆ. ಮತ್ತೆ ಪ್ರೀತು 4ನೇ ಓವರ್ 2ನೇ ಚೆಂಡು ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿತ್ತು. ನ್ಯಾಷನ ಪ್ರಮುಖ ಎಸೆತಗಾರ ಆದ್ರೆ ಇಲ್ಲಿ ಮಾತ್ರ ಈ ಪಂದ್ಯಾಟದಲ್ಲಿ ಇವಾಗಲೇ 24 ಓಟವನ್ನು ಬಿಟ್ಕೊಟ್ರು. 2ನೇ ಓವರಲ್ಲಿ 18 ಓಟ. ಈ ಓವರ್ ಇವಾಗಲೇ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಸಂಜಯ ಆಡ್ತಾ ಇದ್ದಾನೆ. ಮತ್ತೆ ಪ್ರೀತು 3ನೇ ಬಾರಿ ಸಂಜಯ್ಗೆ ಸದ ಈ ಒಂದು ಚೆಂಡು ಮುಕ್ತ ಸ್ಕ್ವೇರ್ ಆಗಿ ಸಿಮರ್ಗಡ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಬಹುಶುದ್ಧವರ್ತ ಒಂದು ಆಟವನ್ನು ಆಡ್ತಾ ಇರುವಂತಹ ಸಂಜಯ್ 2ನೇ ಸಿಕ್ಸರ್ ಅನ್ನು ಕೂಡ ಈ ಓವರಲ್ಲಿ ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 42ಕ್ಕೆ ತಲುಪ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಈ ಮಾದರಿಯಲ್ಲಿ ಆಡಿದ 70+ ನಿಸ್ಸಂಶಯವಾಗಿ ದಾಖಲಿಸುವಂತಹ ಅವಕಾಶಗಳು ಕೂಡ ಇದೆ. ಅನ್ಪ್ರೆಡಿಕ್ಟಬಲ್ ವಿಭೂಷಣ್ ಬೆಂಗಳೂರು. ಮತ್ತೆ ಪ್ರೀತು 4ನೇ ಬಾರಿ ಎಸೆದ ಚೆಂಡು ತೀರಾ ಶಾರ್ಟ್ ಆಗಿ ಬಿಡ್ತಾ ಇದೆ. ಕವರ್ ಪಾಯಿಂಟ್ ಭಾಗದಲ್ಲಿ ಸಲೀಂ ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಕೂಡ ಕ್ಲಿಯರ್ ಆಗ್ತಾ ಇದೆ. ಸರ್ಮಳೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದಂತ ಚೆಂಡು ಕವರ್ ಪಾಯಿಂಟ್ ಮೇಲ್ಭಾಗ ಸಂಜಯ್ ಮತ್ತೆ 2 ಓಟವನ್ನು ಪೂರೈಕೆ ಮಾಡಿಕೊಂಡ್ರು. 44ಕ್ಕೆ ತಲುಪ್ತಾ ಇದೆ. ತಳ ಮೊತ್ತ 44. ವಿಭೂಷಣ್ ಫೈಟ್ ಮಾಡ್ತಾ ಇದೆ. ಬಿಗು ಹೋರಾಟವನ್ನು ಸಂಘಟಿಸ್ತಾ ಇದ್ದಾರೆ ಎದುರಾಳಿಗಳ ತಂಡ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು. 7 ಬಾರಿಯ ಫೈನಲಿಸ್ಟ್ ತಂಡ ಕೂಡ ಮತ್ತೆ ದಾವಣಗೆರೆಯಲ್ಲಿ ಆಡ್ತಾ ಇದೆ 18ನೇಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ. ಮತ್ತೆ ಪ್ರೀತು 5ನೇ ಬಾರಿ ನ್ಯಾಶ್ ಪರವಾಗಿ. ಈ ಬಾರಿ ಸಂದ ಚೆಂಡು ಸಂಜಯ್ ಕವರ್ ಸುವಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಂಡ್ರು. ತಳ ಮೊತ್ತವೂ ಕೂಡ 45 ಓಟಗಳು 45. ಉತ್ತಮ ರೀತಿಯ ಒಂದು ರನ್ ರೇಟ್ ಅನ್ನು ಉಳಿಸಿ ಆಡ್ತಾ ಇರುವಂತಹ ವಿಭೂಷಣ್ ಅನ್ಪ್ರೆಡಿಕ್ಟಬಲ್ ಸೆಮಿಫೈನಲ್ ಹವಣಿಕೆಯನ್ನು ಮಾಡ್ತಾ ಇದೆ. ಮತ್ತೆ ಪ್ರೀತು 4ನೇ ಓವರ್ನ ಕೊನೆಯ ಒಂದು ಎಸೆತ. ಏತನ್ಮಧ್ಯೆ ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಸೂಚನೆ. ತಳಮೊತ್ತ 46. ಮತ್ತೆ ಪ್ರೀತೇಶ್ ಎಸೆದ ಒಂದು ಚೆಂಡು 1 ಓಟದ ಸೇರ್ಪಡೆ. ವೈಡ್ಯಾ ನೋಬಾಲ್ ಕನ್ಫರ್ಮೇಶನ್ಗಾಗಿ 3rd ಅಂಪೈರ್ಗೆ ಡಿಸಿಷನ್ ಬರ್ತಾ ಇದೆ. ಕೊನೆಯ ಒಂದು ಎಸೆತ ಪ್ರೀತೇಶ್ ಎಸೆದ ಈ ಒಂದು ಚೆಂಡು 4ನೇ ಓವರ್ನಲ್ಲಿ
ಅಂಗಡ ಒಳಭಾಗದಲ್ಲಿ ತನ್ಮದ ವೈಟ್ ಪ್ಲಸ್ 1 ಎರಡು ಓಟಗಳ ಸೇರ್ಪಡೆ ಮುಖ್ಯವಾಗಿ ವಿಭೂಷಣ್ಣ ಮೊತ್ತ 48ಕ್ಕೆ 2. ನಾಲ್ಕನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ ಅಂತಿಮವಾಗಿ ಒಂದು ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಈ ಪಂದ್ಯಾಟ ಗೆಲ್ಲುವ ತಂಡ ಮೊದಲ ತಂಡವಾಗಿ ಬಾರಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ರಾಷ್ಟ್ರಮಟ್ಟ ಪಂದ್ಯಾಟದ ಮೊದಲ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಮತ್ತೆ ಪ್ರೀತು ರಸ್ಯಾರಿಕೆ ಭಾಗದಲ್ಲಿ ಕೊನೆಯ ಒಂದು ಎಸೆತ ಬಾಕಿ ಇದೆ. ಪ್ರೀತೇಶ ಸಂಜಯ್ಗೆ ಸದಾ ಚೆಂಡು ಅಂತಿಮ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ 48ಕ್ಕೆ 2 ವಿಭೂಷಣ್ ತಂಡ ಓವರ್ ಒಂದರ ಸರಾಸರಿ 12 ರನ್ ರೇಟ್ ಅನ್ನು ಉಳಿಸಿಕೊಂಡು ಲಾಸ್ಟ್ ಬೆಂಗಳೂರಿನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಓವರ್ ಒಂದರ ಸರಾಸರಿ 12 ರನ್ ರೇಟ್ ಅನ್ನ ಉಳಿಸಿಕೊಂಡು ಆಡ್ತಾ ಇದ್ದಾರೆ. ವಿಭೂಷಣ್ ಹೊಸ ಹುಡುಗರ ತಂಡ ದಾವಣಗೆರೆಯಲ್ಲಿ ಒಂದು ಇತಿಹಾಸ ನಿರ್ಮಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ನ್ಯಾಶ್ ಬೆಂಗಳೂರಿನ ವಿರುದ್ಧವಾಗಿ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟ ಆಡ್ತಾ ಇದ್ದಾರೆ. ಧನುಷ್ ಮತ್ತೆ ಸ್ಕಾರಿಕ ಭಾಗದಲ್ಲಿ 5ನೇ ಓವರ್ಗಾಗಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಅಲ್ಲಪ್ಪ 2 ಟೀಮ್ಸ್ ಮತ್ತೆ ಧನುಷ್ ಗಂಗುಗೆ ಸದಾ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಿಂದಿನ ಒಂದು ಹಂತದಲ್ಲಿ ಹಲೋ ಬ್ಯಾರಿಕೇಡ್ ಒಳಗಿರು ನವಭಾರತ ಹುಡುಗರು ಸ್ವಲ್ಪ ಸೈಡಿಗೆ ಬನ್ನಿ ಸರ್. ಎರಡನೇ ಬಾರಿಗೆ ಸದಾ ಈ ಒಂದು ಚೆಂಡು ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಚೋರ ಸೇರ್ಪಡೆ ಗಂಗು ಮುಖೇನ ಈ ಒಂದು ಓಟ ದಾಖಲಾಗ್ತಾ ಇದೆ. ಹೊರಗಡೆ ಬರ್ರ ದುಗ ನಮ್ಮ ಹುಡುಗರ ನೀವೇ ಹೆಂಗ್ ಮಾಡಿದ್ರಿ ಹಂಗ? ಇನ್ಯಾರ ಅಪ್ಪ ಈ ಕಡೆ ಬರ. ಕಾಲ್ ಸಜ್ಜೆ ಮಕ ಮುಡ ಉದ್ದಕ್ಕ ಹಿಂಗ್ ಉದ್ದಕ್ಕೆ ಇಡಲ್ಲ ಕಾಲ ಮಕ ಮುಡ ಅಲ್ಲೇ. ನಲವತ್ತೊಂಬತ್ತಕ್ಕೆ 2 ತಡ ಮೊತ್ತ. ಮತ್ತೆ ಧನು ಸಂಜಯ್ಗೆ ಸಂದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸತತವಾಗಿ ರಿವರ್ಸ್ ಮಾಡೋ ಪ್ರಯತ್ನಗಳು ಈ ಓವರ್ ಅಲ್ಲಿ ದಾಖಲಾಗ್ತಾ ಇದೆ. ವಿಭೂಷಣ್ ಮಂಜಾ ಅವರ ವಿಕೆಟ್ ಅನ್ನ ಮೊದಲ ಚೆಂಡಲ್ಲೇ ಕಳ್ಕೊಂಡ್ರು ಕೂಡ ಗಂಗು ಬಹಳ ಸುತ್ತಮರಿತ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. 4ನೇ ಬಾರಿ ಸಂಜಯ್ಗೆ ಸದಾ ಈ ಒಂದು ಚೆಂಡು ಫೈಟ್ ಬ್ಯಾಕ್ ಅನ್ನು ಮಾಡ್ತಾ ಇದ್ದಾನೆ ಧನು. ಈ ಹಂತದಲ್ಲಿ ನ್ಯಾಶ್ ಬೆಂಗಳೂರಿನ ಪರವಾಗಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಹಗಲು ರಾತ್ರಿ ಪಂದ್ಯಾಟದಲ್ಲಿ ನಡೀತಾ ಇದೆ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ತಂಡ ನ್ಯಾಶ್ ಬೆಂಗಳೂರು ಆದ್ರೆ ಯುವ ಆಟಗಾರರ ತಂಡ ಅನ್ಪ್ರೆಡಿಕ್ಟೇಬಲ್ ವಿಭೂಷಣ್ ಕೇರ್ಪುರಂ ಬೆಂಗಳೂರು. ಮತ್ತೆ ಆರ್ಕರ್ ಡೆಲಿವರಿ ಬಹಳ ಸಮರ್ಥ ಹೋರಾಟ ಮಿಡಿಗಳ ಭಾಗದಲ್ಲಿ ಸಲೀಂ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಈ ತನ್ಮಧ್ಯೆ ವಿಭೂಷಣ್ ಮೊತ್ತ ಅರ್ಧ ಶತಕ 50 ಓಟಗಳು ದಾಖಲಾಗ್ತಾ ಇದೆ. 50 for 2. ಇನ್ನು ಕೂಡ ಇದಾದ ಬಳಿಕ 2 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. 8 ವಿಕೆಟ್ಸ್ಗಳು ಇನ್ನೂ ಕೂಡ ವಿಭೂಷಣ್ಣ ಬತ್ತಳಿಕೆಯಲ್ಲಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟಗಳು ನ್ಯಾಶ್ನ ವಿರುದ್ಧ ಮೊದಲ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. 2007ರಿಂದ ನಿರಂತರವಾಗಿ ಒಂದು ಮೈದಾನದಲ್ಲಿ
ಹೈಸ್ಕೂಲ್ ಫೀಲ್ಡ್ ಅಲ್ಲೂ ಕೂಡ ಕೆಲವೊಂದು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ನಡೆದಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೂಡ ಪಂದ್ಯಾಟವನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಗೌಡ. ಆ ನಿಟ್ಟಲ್ಲಿ ಈ ಒಂದು ಓವರ್ ಬಹಳ ಸುತ್ತವರ್ತ ಓವರ್ ಆಗಿ ಮೂಡಿ ಬರ್ತಾ ಇದೆ. ಧನುಷ್ ಮುಖೇನ ಒಟ್ಟಾರೆ 5 ಓವರ್ಗಳಲ್ಲಿ 51-2 ವಿಭೂಷಣ್ ಮೊತ್ತ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನಲ್ಲಿ ಆಡ್ತಾ ಇದ್ದಾರೆ. ಆರನೇ ಓವರ್ಗೆ ಮತ್ತೆ ಮಹೇಶನ ಸೇರ್ಪಡೆಯನ್ನ ಕಾಣ್ತಾ ಇದೆ. ದಾವಣಗೆರೆ ಟೂರ್ನಮೆಂಟ್ ಮುಗಿದ ಬಳಿಕ ಮುಂದಿನ ವಾರ ರಾಜಧಾನಿ ಕಪ್ ಮಾರ್ಕೂರಿನಲ್ಲಿ ನಡೀತದೆ. 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಟ ನಡೀತದೆ. ಡಿಸೆಂಬರ್ 14ರಿಂದ 16 ಅರಸೀಕೆರೆಯಲ್ಲಿ 40+ 1 ಲಕ್ಷ ರೂಪಾಯಿಗಳ ಲಾಚೆಂಡ್ ಕಪ್ ನಡೀತದೆ. ಫೆಬ್ರವರಿ 14 ಮತ್ತು 15 ಜಯಂ ಪಂಚಜನ್ಯ ಉಡುಪಿ ಅಂಬಲಪಾಡಿ ಬೈಪಾಸಿನ ಸಮೀಪ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಕೂಟ ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ ನಡೀತದ. ಮಹೇಶ 6ನೇ ಓವರ್ನ ಮೊದಲ ಚೆಂಡು. ಈ ಬಾರಿ ಕೂಡ ಡೀಪ್ ಕಾರ್ನರ್ ಭಾಗದಲ್ಲಿ ಮತ್ತೊಂದು ಮಾರ್ಚರಿ ಹೊಡೆತವನ್ನು ದಾಖಲಿಸ ಗಂಗು. ಚೆಂಡು ಸೀಮಾರೇಖೆ ಭಾಗದಲ್ಲಿ 6 ಈ ಬಾರಿ. 6ನೇ ಓವರ್ ಮೊದಲ ಹಂತದಲ್ಲಿ ಮತ್ತೆ ಕೂಡ ಮಾರ್ಚರಿ ಹೊಡೆತವನ್ನು ದಾಖಲಿಸಿರುವ ಗಂಗು 6 ರನ್ನ ಡೀಪ್ ಕಾರ್ನರ್ ಭಾಗದಲ್ಲಿ ದಾಖಲಿಸಿದ್ರು. 56ಕ್ಕೆ ತಲುಪ್ತಾ ಇದೆ. ಗಂಗು ಆರ್ಭಟ ಮುಂದರಿಕೆ ಆಗ್ತಾ ಇದೆ. ಇನ್ನೊಂದೆಡೆ ಸಂಜಯ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ ನ್ಯಾಶ್ ಬೆಂಗಳೂರಿನ ವಿರುದ್ಧ. ಅನುಭವಿಗಳ ತಂಡ ನ್ಯಾಶ್. ಆ ನಿಟ್ಟಲ್ಲಿ ಇತ್ತೀಚೆಗೆ ತಂಡದ ಬೌಲರ್ಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹ ಒಂದು ತಂಡ. ಮತ್ತೆ ಮಹೇಶ 2ನೇ ಬಾರಿ ಎತ್ತದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಮಾರ್ಚ್ 7, 8, 9 ಉಡುಪಿಯಲ್ಲಿ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ 3 ಲಕ್ಷ ರೂಪಾಯಿಗಳ ರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ನಡೆಸ್ತಾ ಇದೆ. ಮತ್ತೆ ಮಹೇಶ 3ನೇ ಬಾರಿಗೆ ಸದಾ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಬಾರಿ ಮೆಡ್ಡಿಗಳ ಭಾಗದಲ್ಲಿ ಬಹಳ ಸಮರ್ಥ ಒಂದು ಕ್ಷೇತ್ರ ರಕ್ಷಣೆ ಕೂಡ ನ್ಯಾಶ್ ಬೆಂಗಳೂರಿನಲ್ಲಿ ದಾಖಲಾಗ್ತಾ ಇದೆ. ಧನುಷ್ ಸಂಭಾವ್ಯ ಒಂದು ಬೌಂಡರಿಯನ್ನು ಕೂಡ ಅಡ್ಡಯಿಸಿದ್ರು. ಈ 2 ಓಟಗಳ ಮುಖೇನವಾಗಿ ಗಂಗು ಕೂಡ ಬಹಳ ಸುತ್ತಮುತ್ತ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. ತನ್ನ ಮೊತ್ತ 59 ಓಟಗಳು. ಆರನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ ಮೊದಲ ಹಂತದಲ್ಲೇ. ಉತ್ತಮ ರೀತಿಯ ಎಸೆತ. ಕೊನೆ ಹಂತದಲ್ಲಿ ತನ್ನ ಮೊತ್ತಕ್ಕೆ 1 ಹೆಚ್ಚುವರಿಯ ಸೇರ್ಪಡೆ. 60ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನಲ್ಲಿ ಇವಾಗ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ. ಬೃಹತ್ ಮೊತ್ತವನ್ನು ಪೇರಿಸ್ತಾ ಇರುವಂತಹ ವಿಭೂಷಣ್. ಗಂಗು ಆಟ ಕೈ ಹಿಡಿತಾ ಇದೆ. ಸಂಜಯ್ ಆಟ ಕೈ ಹಿಡಿತಾ ಇದೆ. ಬಹಳಷ್ಟು ಓಟುಗಳು ಇವಾಗಲೇ ಸ್ಕೋರ್ ಬೋರ್ಡ್ ಅನ್ನ ಕೂಡ ಕಂಡುಕೊಳ್ತಾ ಇದೆ. 65-2. ಕೊನೆಯ 2 ಎಸೆತಗಳು ಈಗ ಬಾಕಿ ಇದೆ. 6ನೇ ಓವರ್ನಲ್ಲಿ ಬಹಳ ಸುತ್ತುವರೆದ ಫಾಸ್ಟ್ ಡೆಲಿವರಿ ತನ್ಮದ ಔಟ್. ಕಾನ್ಫಿಡೆಂಟ್ ರೂಪದಲ್ಲಿ ಮಹೇಶ್ ಬಾರಿ ಮತ್ತೊಂದು ವಿಕೆಟ್ ಅನ್ನ ಕೂಡ ಉರುಳಿಸಿದ್ರು. ವಿಭೂಷಣ್ ಸಂಜಯ್ ವಾಪಸ್. 60ಕ್ಕೆ 3.
ಅವ್ರ ಅಂಪೈರ್ ಡಿಸಿಷನ್ ಅನ್ನ ವೆಯ್ಟ್ ಮಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಕ್ರೀಡಾ ಸ್ಫೂರ್ತಿಯನ್ನ ತೋರ್ಪಡಿಸ್ತಾ ಇರುವಂತಹ ಸಂಜಯ. ಒಟ್ಟಾರೆಯಾಗಿ ಇವಾಗ 16 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಈ ಒಂದು ಪಂದ್ಯ 60ಕ್ಕೆ 3. ಮತ್ತೋರ್ವ ಹೊಸ ಆಟಗಾರರ ಸೇರ್ಪಡೆ ಅಂಗಡ ಒಳಭಾಗದಲ್ಲಿ ಕಾಣ್ತಾ ಇದೆ. ವಿಭೂಷಣ್ ಅನ್ಪ್ರೆಡಿಕ್ಟಬಲ್. ಹದಿನೆಂಟು ವರ್ಷಗಳ ಕಾಲದ ದೀರ್ಘಕಾಲೀನ ಕ್ರಿಕೆಟ್ ಸರಣಿ. ಟೆನ್ನಿಸ್ ಬಾಲಿನ ಕಿಂಗ್ ಮೇಕರ್ ಜಯಪ್ರಕಾಶ್ ಗೌಡ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕೊನೆ ಹಂತದಲ್ಲಿ ಮತ್ತೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮಹೇಶನ ಓವರ್ ಮುಗಿತಾ ಇದ್ದ ಹಾಗೆ 6ನೇ ಓವರ್ ಮುಗಿತಾ ಇದೆ. 60ಕ್ಕೆ 3. ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡು ವಿಭೂಷಣ್ ಇನ್ನು ಕೊನೆ ಒಂದು ಓವರ್ ಮಾತ್ರ ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಇದೆ. ಅದೆಷ್ಟು ಓಟುಗಳು ದಾಖಲಾಗ್ತದೆ ನೋಡ್ಬೇಕಾಗ್ತಾ ಇದೆ. ಹಾಲಪ್ಪ, ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ಟೀಮ್, ಕ್ವಾರ್ಟರ್ ಫೈನಲ್ ನಂಬರ್ 2 ಯಾರು? ಪಾಂಚಜನ್ಯ ಕೋಟ ಬ್ರೈಟ್ ಸ್ಟಾರ್. ಸಾಪ್ ಬ್ರೈಟ್ ಸ್ಟಾರ್ ಅಂಡ್ ನಾನಾ ಪಾಂಚಜನ್ಯ ಕೋಟಾ ತಂಡ ಕ್ವಾರ್ಟರ್ ಫೈನಲ್ ನಾಯಕರು ಬರಬೇಕು. ಸಾಪ್ ಬ್ರೈಟ್ ಸ್ಟಾರ್ಸ್ ಬೆಂಗಳೂರು 60 ಓಟಗಳು. 6ನೇ ಓವರ್ ಮುಕ್ತಾಯ. 3 ಹೋದರೆ ಆಘಾತವನ್ನ ಕಂಡ ಸಾಪ್ ಈ ಒಂದು ಅನ್ಪ್ರೆಡಿಕ್ಟಬಲ್ ಬೆಂಗಳೂರು ಕೊನೆ ಓವರ್ಗಾಗಿ ಇವಾಗ ನಾಶ್ ತಂಡ ಪ್ರವೀಣ್ ಗೌಡರನ್ನ ಪರ ಕಣಕ್ಕಿಳಿಸ್ತಾ ಇದೆ. ಮೊದಲ ಇನ್ನಿಂಗ್ಸಿನ ಕೊನೆ ಓವರ್ ಕೂಡ ನಾನಾ ಪಾಂಚಜನ್ಯ ಕ್ಯಾಪ್ಟನ್ ಮತ್ತು ಸಾಪ್ ಬ್ರೈಟ್ ಸ್ಟಾರ್ ಕ್ಯಾಪ್ಟನ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ಗೆ ಕರೆಯನ್ನು ಕೊಡ್ತಾ ಇದೆ. ಬರಬೇಕು ಅತಿ ಶೀಘ್ರ. ಈ ಬಾರಿಯ ಪ್ರಶಸ್ತಿಯನ್ನು ಗೆಲ್ಲುವಂತ ತಂಡ 5,55,555 ರೂಪಾಯಿಗಳ ಕ್ಯಾಶ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಬಾಟರಾಯನಪುರ 5 ಲಕ್ಷ ರೂಪಾಯಿಗಳ ಪಂದ್ಯದ ಪ್ರಶಸ್ತಿ ಗೆದ್ದಂತ ಪಾಂಚಜನ್ಯ ದಾವಣಗೆರೆಯಲ್ಲಿ ಆಡ್ತಾ ಇದೆ. ಗಂಗು ಕೊನೆ ಹಂತದಲ್ಲಿ ಅವಕಾಶ ಐತಿ. ಬಾರಿ ಅಂತಿಮ ಹಂತದಲ್ಲಿ ಗಂಗು ಆಟ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇತ್ತು. ರನ್ಔಟ್ ರೂಪದಲ್ಲಿ ಗಂಗು ವಾಪಸಾತಿಯನ್ನು ಕಂಡ್ರು. ಅರವತ್ತಕ್ಕೆ 4. ಅಂಗಡ ಒಳಭಾಗದಲ್ಲಿ ಮತ್ತೊಂದು ದಾಂಡಿಗನ ಸೇರ್ಪಡೆ. ಈ ಒಂದು ಪಂದ್ಯ ಗಂಗು 36 ಓಟದ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನ ಕೂಡ ವಿಭೂಷಣ್ಣ ಪರವಾಗಿ ಅದು ಕೂಡ ಪ್ರೆಷರ್ ಮಿನಿಟ್ ಅಲ್ಲಿ ದಾಖಲಿಸಿ ವಾಪಸ್ ಆದರು. ಬಹಳಷ್ಟು ಗೌರವಾನ್ವಿತ ಮೊತ್ತ ಇವಾಗಲೇ ದಾಖಲಾಗ್ತಾ ಇದೆ. 60ಕ್ಕೆ 4. ಮತ್ತೆ ಪ್ರವೀಣ್ ಗೌಡ ಒಂದು ಕಾಲದ ನಾಶ್ ಬೆಂಗಳೂರಿನ ಅಕ್ರಮಾನ್ಯ ಎಸೆತಗಾರ ಕೂಡ 1 ರಿಂದ 2 ವರ್ಷಗಳ ನಂತರ ಮರಳಿಗೂಡಿಗೆ ಪ್ರವೀಣ್ ಗೌಡ. ಎರಡನೇ ಬಾರಿ ಲಕ್ಷ್ಯವಾದಲ್ಲಿ ಬಿದ್ದ ಚೆಂಡು ಇತರದ ವೈಟ್ ಬಾಲ್ ಔಟ್ ಸೈಡ್ ದ ಲಕ್ಷ್ಯ ಬರುವಂತ ಸೂಚನೆ ಮುಖ್ಯವಾಗಿ ಒಂದೋಟ ಹೆಚ್ಚುವರಿಯಾಗಿ ದಾಖಲಾಗ್ತಾ ಇದೆ. ಕಲ ಮೊತ್ತ 61 ಓಟವನ್ನು ತಲುಪ್ತಾ ಇದೆ. ಕೊನೆ 1 ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. 5 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಸಾಪ್ ಬ್ರೈಟ್ ಸ್ಟಾರ್ ಬ್ಯಾಂಗ್ಳೂರ್ ಮತ್ತು ನಾನಾ ಪಾಂಚಜನ್ಯ ನಾಯಕರು ಮೈಸ್ಟೇಜ್ ಕಡೆ
ಟಾಸಿ ಬರಬೇಕು. ಪ್ರವೀಣ್ ಗೌಡ ಎರಡನೇ ಬಾರಿಗೆ ಸದಾ ಚೆಂಡು ಕೊನೆಯ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಈ ಹಿಂದಿನ ಒಂದು ಧನು ಓವರ್ ಬಹಳ ಸುತ್ತಮುತ್ತಲಿ ದಾಖಲಾಗಿತ್ತು. ಇವಾಗ ಪ್ರವೀಣ್ ಗೌಡ ಎರಡನೇ ಡಾಟ್ ಬಾಲ್ ಅನ್ನ ಕಂಡುಕೊಂಡ್ರು. ತಳಮತ್ತ 61 4 ಉದ್ದರಿಗಳ ಆಘಾತವನ್ನ ಕಂಡ ವಿಭೂಷಣ್. ಲಾಸ್ಟ್ 4 ಬಾಲ್ಸ್ ಆರ್ ರಿಮೈಂಡೆಡ್. ಅಜಯ್ ಒಂದೆಡೆ, ಮತ್ತೊಂದೆಡೆಯಲ್ಲಿ ಸತೀಶ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕ್ಷೇತ್ರ ಕ್ಷಣ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಪ್ರವೀಣ್ ಗೌಡ ಅಂತಿಮ 3ನೇ ಸವನ್ನ ಕಂಡುಕೊಳ್ಬೇಕಾಗ್ತಾ ಇದೆ. ಅಜಯ್ಗೆ ಸದಾ ಚೆಂಡು ಬಲಸಮರದ ಹಾರತ ಚುರುಕಿನ ಒಂದು ಕ್ಷೇತ್ರ ಕ್ಷಣ ಬಾರಿ ಡೀಪ್ ಕವರ್ಸಲ್ಲಿ ಪ್ರೀತೇಶನ ಮುಖೇನ ಒಂದೋಟ ಮಾತ್ರ ಅಜಯ್ಗೆ ದಾಖಲಾಗ್ತಾ ಇದೆ. ತಳ ಮೊತ್ತ 62ಕ್ಕೆ 4. ಬ್ರೈಸ್ ಟಾಸ್ ಬಂದಿದ್ದಾರೆ. ಪಾಂಚಜನ್ಯ ಟಾಸಿ ಬನ್ನಿ. ಸಚಿನ್ ಕೋಟೇಶ್ವರ. ನಾನಾ ಪಂಚಜನ್ಯ ಸಚಿನ್ ಕೋಟೇಶ್ವರ್ ಟಾಸಿ ಬರಬೇಕು. ಮತ್ತೆ ಪ್ರವೀಣ್ ಗೌಡ ಟು ಸತೀಶ್. ಈ ಬಾರಿ ಸದಾ ಚೆಂಡು ಕೊನೆ ಹಂತದಲ್ಲಿ ಅನುಭವಿ ಎಸೆತಗಾರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪ್ರವೀಣ್ ಗೌಡ ಬಹಳ ಸುತ್ತಮುತ್ತಗಳನ್ನು ಕಂಡುಕೊಳ್ತಾ ಇದ್ದಾರೆ ದಾವಣಗೆರೆ ಮೈದಾನದಲ್ಲಿ. ಐದನೇ ಸವನ್ನ ಕಂಡುಕೊಳ್ಬೇಕಾಗ್ತಾ ಇದೆ. ಸ್ಲಾಗ್ ಓವರ್ ನಲ್ಲಿ ಒಂದು ಉತ್ತಮ ತಸ್ಗಾರಿಕೆಯನ್ನು ಇದುವರೆ ತೋರ್ಪಡಿಸ್ತಾ ಇರುವಂತಹ ಪ್ರವೀಣ್ ಗೌಡ. 5ನೇ ಬಾರಿ ಸತೀಶ್ಗೆ ಸದಾ ಚೆಂಡು. ಈ ಬಾರಿ LBW ಮತ್ತೊಂದು ಹೋದರಿಯನ್ನು ಕೇಳುವಂತಹ ಪ್ರವೀಣ್ ಗೌಡ. ಕೊನೆ ಹಂತದಲ್ಲಿ ವಿಭೂಷಣ್ 5ನೇ ವಿಕೆಟ್ ರೂಪದಲ್ಲಿ ಸತೀಶ್ LBW. ಕ್ಕೆ 5ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಕೊನೆ ಓವರ್ ನಲ್ಲಿ ಅನುಭವಿ ಎಸೆಗಾರ ಪ್ರವೀಣ್ ಗೌಡ ಮತ್ತೆ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ದಾವಣಗೆರೆ ತೋರ್ಪಡಿಸ್ತಾ ಇದ್ದಾರೆ. ನ್ಯಾಶ್ ಬೆಂಗಳೂರಿನ ಪರವಾಗಿ ಈ ಹಂತದಲ್ಲಿ ಮತ್ತೊಂದು ದಾಂಡಿಗನ ಸೇರ್ಪಡ. ಸುಫಿಯಾನ್ ಕೊನೆ ಒಂದು ಚೆಂಡಲ್ಲಿ ಅದೇನೆಲ್ಲ ಮಾಡ್ತಾ ನೋಡ್ಬೇಕಾಗಿದೆ. ಸುಫಿಯಾನ್ ಮತ್ತೆ ಪ್ರವೀಣ್ ಗೌಡ 7ನೇ ಓವರ್ ಕೊನೆಯ ಒಂದು ಎಸೆತ ಇದೆ. ಸುಫಿಯಾನ್ಗೆ ಸದಾ ಈ ಒಂದು ಚೆಂಡು ಮಿಡ್ ವಿಕೆಟ್ ಸೀಮಾರ ಕ್ಯಾಚಿನಲ್ಲಿ ಸಲೀಂ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. 62ಕ್ಕೆ 6ನೇ ಹೋದರೆ ಆಘಾತವನ್ನ ಕಂಡ ವಿಭೂಷಣ್. ಈ ಓವರ್ ಪ್ರವೀಣ್ ಗೌಡ ಕೊನೆ ಓವರಲ್ಲಿ 3 ಇಂಪಾರ್ಟೆಂಟ್ ವಿಕೆಟ್ ಗಳನ್ನ ಕೂಡ ನ್ಯಾಶ್ ಬೆಂಗಳೂರು.
ಯಾವನ ಇಂಥವಾಗ್ತಾನ? ಏ ಗೌಸ, ನೀನು ಹಿಂಗೆ ಮಾಡಿದೆ ಅಂದ್ರೆ ಗೊತ್ತಲ್ಲ. ಏನು ಯಾರ ಮನೆ ಬೆಂಕಿ ಬಿತ್ತಾ ಇದೆ? 62ರ ಮೊತ್ತದಲ್ಲಿ 6 ಹೋದರಿ ಆಘಾತವನ್ನ ಕಂಡಂತ ವಿಭೂಷಣ್ ಚೆನ್ನಾಗಿರೋ ಮ್ಯೂಸಿಕ್ ಹಾಕ್ರಿ, ಒಂದ್ ಸೈಡ್ ಬೆಂಗಳೂರಿನ ತಂಡ ಮ್ಯೂಸಿಕ್ ಹಾಕ್ರಿ. ಓಟವನ್ನು ದಾಖಲಿಸಬೇಕಾಗಿದೆ. ಕನ್ನಡ ಒಮ್ಮಟ್ಟು ಪ್ರಶಾಂತ್ ಅಂಬಲಪಾಡಿ. ಸವಣ್ ನಿಲ್ಸಿ. ಪಾಂಚಜನ್ಯ ನಾನಾ ಪಾಂಚಜನ್ಯ ಧನ್ಯವಾದಗಳು ವಿನಯ್ ಅವರ. 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟದ ಮೊದಲ 8ರ ಘಟ್ಟದ ಪಂದ್ಯ, ಕ್ವಾರ್ಟರ್ ಫೈನಲ್ ಪಂದ್ಯ. ಇಲ್ಲಿ 7 ಬಾರಿ ಇವರೆಗೆ ಫೈನಲ್ 8 ದಾಖಲಿಸಿರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ ಅನ್ಪ್ರೆಡಿಕ್ಟೇಬಲ್ ವಿಭೂಷಣ KR ಪುರದ ವಿರುದ್ಧವಾಗಿ ಮೊದಲ 8ರ ಘಟ್ಟದ ಪಂದ್ಯವನ್ನು ಆಡುತ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇನ್ನಿಂಗ್ಸ್ ಮೊದಲ ಚೆಂಡಿಗೆ ಮಂಜುನಾಥ್ ರೇವಣ್ಣ ಅವರ ಹೊದ್ದರಿ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಒತ್ತಡವನ್ನು ಕಂಡಂತ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ಆ ಬಳಿಕ ಗಂಗು ಮತ್ತು ಸಂಜಯ ದಾಖಲಿಸಿರ್ತಕ್ಕಂಥ ಒಂದು ಸಮಯೋಚಿತ ಆಟ, ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿದ್ದಾರೆ. 63 ಓಟವನ್ನು ದಾಖಲಿಸಿದ್ರು. ಒಂದು ಹಂತದಲ್ಲಿ ಮೊದಲ 4 ಓವರ್ಗಳಿಗೆ 48 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಆ ಬಳಿಕದ 18 ಚೆಂಡುಗಳಲ್ಲಿ ಕೇವಲ 14 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಸದ್ಯ ಹೋರಾಟಕಾರಿ ಮೊತ್ತ ದಾಖಲಾತಿಯನ್ನು ಕಂಡಿದೆ. 63 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ನ್ಯಾಶ್, ಅಕ್ಷಯ್ ಸಿಕೆ ಮತ್ತು ಸಲೀಂ ಆರಂಭಿಕ ಹಂತದ ಆಟಗಾರರು. ನ್ಯಾಶ್ ಪರವಾಗಿ ನಾವು ಕಂಡ ಹಾಗೆ ಜಾನ್ ಮತ್ತು ಅಕ್ಷಯ್ ಸಿಕೆ ಅತ್ಯುತ್ತಮ ಆರಂಭಿಕ ಜೋಡಿ. ನ್ಯಾಶ್ ಜಾನ್ ತರುವಾಯ ಒಂದು ಅತ್ಯುತ್ತಮ ಆರಂಭಿಕ ಆಟಗಾರನ ಹುಡುಕಾಟದಲ್ಲಿತ್ತು. ಪ್ರಸ್ತುತ ಸಲೀಂ ಆ ಒಂದು ಹಂತವನ್ನು ಸುಲಭವಾಗಿ ನಿಭಾಯಿಸ್ತಾ ಇದ್ದಾರೆ. ಮೊದಲವರೆಗಾಗಿ ಪ್ರೀತಮನ್ನು ಪರಿಚಯಿಸ್ತಾ ಇರ್ತಕ್ಕಂಥ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ KR ಪುರ 62 ಓಟವನ್ನು ದಾಖಲಿಸಿದ್ದಾರೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಮೊದಲ ಚೆಂಡು ಇನ್ನಿಂಗ್ಸ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗ್ತಾ ಇರ್ತಕ್ಕಂಥ ಸಲೀಂ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಪಂದ್ಯ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಧ ಶತಕ ಕೂಡ ದಾಖಲಿಸಿದ್ದಾರೆ. ಎರಡನೇ ಬಾರಿ ಮತ್ತೆ
ಪಂದ್ಯಾಟ ಉಳಿಸುವ ಮಟ್ಟಿಗೆ ಹೋರಾಟಗಳು ಮತ್ತೆ ಮತ್ತೆ ಮುಂದುವರಿಕೆ ಕಾಣ್ತಾ ಇದ್ದಾವೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಸುಂದರತೆ ಹೊಡೆತ ಸಲೀಂ ದಾಂಡಿನ ಮುಖಾಂತರವಾಗಿ ಸುಂದರತೆ ರಿವರ್ಸ್ ಶಾಟ್ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 63ರ ಟಾರ್ಗೆಟ್ ಮೊದಲ ಸಿಕ್ಸರ್ ಈಗ ಸಲೀಂ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಅಲ್ಲಿ ಡಿಜೆ ಎರಡನೇ ಚೆಂಡಿನಲ್ಲೊಂದು ಬಿರುಸಿನ ರಿವರ್ಸ್ ಶಾಟ್ ಸಿಕ್ಸರ್ ಈಗ ಸಲೀಂ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 6. ಬಹಳ ಶುದ್ಧಭರಿತ ಹೊಡೆತ ಡಿಪೆಕ್ಷ ಕವರ್ಸಿ ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 7ಕ್ಕೆ ಕ್ರಮಿಸ್ತಾ ಇದೆ. ಕ್ಷಮಿಸಿ 8 ನೋಬಾಲ್ ಅನ್ನುವಂತ ಸೂಚನೆ. 1+1 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 8ಕ್ಕೆ ಕ್ರಮಿಸ್ತಾ ಇದೆ. ಫ್ರೀ ಹಿಟ್ ಲಾಭದ ಚೆಂಡು ಕಲಾತ್ಮಕ ಹೊಡೆತಗಳ ಆಟಗಾರ ಜೊತೆಗೆ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಅಕ್ಷಯ್ ಸಿಕೆ ಅದೇ ಯಾವ ರೀತಿ ಲಾಭವನ್ನು ಪಡ್ಕೊಳ್ತಾರಂತ ನೋಡ್ಬೇಕಾಗಿದೆ. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. ರನ್ಔಟ್ ಅವಕಾಶ ಇತ್ತು. ಯಾವುದೇ ರೀತಿಯ ಒಂದು ಹೆಚ್ಚುವರಿ ಊಟಗಳು ಬರ್ತಾ ಇಲ್ಲ. ಫ್ರೀ ಹಿಟ್ ಲಾಭದ ಚೆಂಡಿನ ಒಂದು ಯಶಸ್ಸು ಕೂಡ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೂರು ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಮೊದಲ ಪವರ್ ಪ್ಲೇ ಹಂತದಲ್ಲಿ. ರಕ್ಷಣಾತ್ಮಕ ಆಟವನ್ನು ಆಡುವಂತಹ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 9ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಪ್ರೀತಾ ನೆಟ್ಟನೇರ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಚೆಂಡು ಸಿಮಾರಕ್ಕೆ ಹೊರಬಾವರು ಕಳಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿನ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಬಹಳ ಶುದ್ಧ ರೀತಿಯಿಂದ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರು ತಂಡ ಸಲೀಂ ದಾಂಡಿನ 2ನೇ ಸಿಕ್ಸರ್ ಈಗ ದಾಖಲಾತಿನ ಕಾಣ್ತಾ ಇದೆ. ಸರ್ 5 ಜನ ಕರೀರಿ. ಬ್ರೇಸ್ಟರ್ ಕಾಯ್ತದ. ಅಲ್ಲಿ ಟೀಮ್ ನಾನಾ ಪಾಂಚಜನ್ಯ ಕೋಟ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಟೀಮ್ ನಾನಾ ಪಾಂಚಜನ್ಯ ಕೋಟ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ ರೂಪದಲ್ಲಿ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ ಔಟ್ಸೈಡ್ ಲಕ್ಷ್ಮೀಪುರ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥ ಚೆಂಡು ಕ್ಲೀನ್ ಬೌಲ್ ರೂಪದಲ್ಲಿ ಸಲೀಂ ಆಟ ಮುಕ್ತಾಯವನ್ನು ಕಾಣ್ತಾ ಇದ್ದಾರೆ. ಬಿರುಸಿನ ಸಿಕ್ಸರ್ ದಾಖಲಿಸಿ ಆರಂಭಿಕ ಹಂತದಲ್ಲೇ ನ್ಯಾಶ್ನ ಒತ್ತಡವನ್ನು ನಿವಾರಿಸಿದ್ದಾರೆ. ಪ್ರಸ್ತುತ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ಟೀಮ್ ನಾನಾ ಪಾಂಚಜನ್ಯ ಕೋಟ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಬನ್ನಿ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯ ಸ್ಯಾಪ್ ಬ್ರೈಟ್ ಸ್ಟಾರ್ನ ವಿರುದ್ಧವಾಗಿ ಟೀಮ್ ನಾನಾ ಪಾಂಚಜನ್ಯ ನಡುವೆ ಸಾಗಬೇಕಾಗಿದೆ. ಶೀಘ್ರಗತಿಯಲ್ಲಿ ಕ್ಯಾಪ್ಟನ್ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಬ್ರೈಟ್ ಸ್ಟಾರ್ ನಾಯಕರು ಉಪಸ್ಥಿತಿಯಲ್ಲಿದ್ದಾರೆ.
ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದೇ ಯಾವ ರೀತಿ ಒಂದು ತೀರ್ಪು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಇತರ ಮಧ್ಯೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಪ್ರಶಾಂತ ಕುಟ್ಟಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಯುವ ಆಟಗಾರ. ತಡ ಮೊತ್ತ 15 ಓಟಗಳು, 15 ಫಾರ್ ಲಾಸ್ ಆಫ್ ಫಾನ್. 63ರ ಟಾರ್ಗೆಟ್, 48 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಹೊಸ ಬೌಲರ್ ವಿನೋದ್. ಅಕ್ಷಯ್ ಶೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಅಲ್ಲಿ ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಆಟಗಳ ಸೇರ್ಪಡೆ ಮತ್ತು ಕೂಡ 16ಕ್ಕೆ ಕ್ರಮಿಸ್ತಾ ಇದೆ. 6 ದಿನಗಳ ಕಾಲದ ಹೋರಾಡುವ ಪಂದ್ಯ ಕುಡಿದ ಮೊದಲ 8ರ ಘಟ್ಟದ ಪಂದ್ಯ, ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಗರ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇನ್ನು ಕೂಡ 56 ತಂಡಗಳು ಸಣಸಾಡದ ಈ ಒಂದು ಕ್ರೀಡಾಕೂಟದಲ್ಲಿ 8 ತಂಡಗಳು ಇನ್ನೂ ಕೂಡ ಕ್ರೀಡಾಂಗಣದಲ್ಲಿ ತಮ್ಮನ್ನು ಉಳಿಸಿಕೊಳ್ತಾ ಇದ್ದಾರೆ. ಈ ತನ್ಮಧ್ಯೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ರನ್ಔಟ್ ರೂಪದಲ್ಲಿ ಪ್ರಶಾಂತ ಕುಟ್ಟಿ ಒಂದು ಪ್ರಾಮುಖ್ಯ ಹೋದರೆ ರನ್ಔಟ್ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಆರಂಭವನ್ನು ಪಡ್ಕೊಂಡಂತ ನ್ಯಾಶ್ ಸಡನ್ಲಿ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ತಂಡ. ಈ ಹಿಂದೆ ಸಲೀಂ ಕ್ಲೀನ್ ಬೋಲ್ಡ್ ಆಗಿದ್ರು, ಇವಾಗ ಪ್ರಶಾಂತ ಕುಟ್ಟಿ ರನ್ಔಟ್ ರೂಪದಲ್ಲಿ ಹೊದ್ದರೆಪ್ಪಿಸಿದ್ದಾರೆ. ಹೊಸ ಆಟಗಾರ ಧನುಷ್. ಉಡುಪಿ ಪರಿಸರ ಬಹಳಷ್ಟು ಮಂದಿ ಆಟಗಾರರು ಒಂದೆಡೆ ಧನುಷ್, ಪ್ರೀತೇಶ್, ಅದೇ ರೀತಿ ನೀತು, ಅದೇ ರೀತಿ ಪ್ರಜ್ವಲ್, ಯತೀಶ, ಚೇಳಾರು, 5 ಮಂದಿ ಆಟಗಾರರು ಉಡುಪಿ ಪರಿಸರದಿಂದ, ಉಡುಪಿ ಮಂಗಳೂರು ಪರಿಸರದಿಂದ ರಾಜ್ಯದ ಪ್ರಸಿದ್ಧ ತಂಡವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಆಟಗಾರರು. ಧನುಷ್ ಹೊಸ ಆಟಗಾರ. ಮತ್ತೆ ವಿನೋದ್ ಬಹಳ ಶುದ್ಧವಾದ ಹೊಡೆತ, ಡಿಫೆಕ್ಷನ್ ಕವರ್ಸಿ ಭಾಗದ ಸುಂದರತ ಹೊಡೆದವರು ದಾಖಲಿಸಿದ್ರು. ಬೌಂಡರಿ ಅಡ್ಡಾಯಿಸುವಂತಹ ಪ್ರಕ್ರಿಯೆ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ. ತಡ ಮೊತ್ತ 19ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಮತ್ತೆ ವಿನೋದ್ ಪವರ್ ಪ್ಲೇ ಜಾರಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತನ್ಮಧ್ಯೆ ಟಾಪ್ ಮ್ಯಾಚ್ ಆಗಿರ್ತಕ್ಕಂಥ ಚೆಂಡು ಮತ್ತೊಂದು ಪ್ರಾಮುಖ್ಯ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತ ಮುಕ್ತಾಯ ಒಳಭಾಗದಲ್ಲಿ 19ಕ್ಕೆ 3 ಅಗ್ರಸರದಿ 3 ಮಂದಿ ಆಟಗಾರರು. ಸಲೀಂ, ಪ್ರಶಾಂತ ಕುಟ್ಟಿ, ಸದ್ಯ ಧನು ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಯತೀಶ ಚೇಳಾರು ಈ ಪಂದ್ಯಾಕೂಟದ ಮುಖಾಂತರವಾಗಿ ನ್ಯಾಸ್ ಸೇವೆಯಲ್ಲಿರ್ತಕ್ಕಂಥ ಮತ್ತೋರ್ವ ಮಂಗಳೂರು ಪರಿಸರ ಆಟಗಾರ. ತಡ ಮೊತ್ತ 19,
19. ಪಂದ್ಯ ಉಳಿಸ್ಕೊಳ್ಬೇಕಾದ್ರೆ ಈ ಒಂದು ಹಂತದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನ್ಯಾಶ್ ಬೆಂಗಳೂರಿನ ತಂಡಕ್ಕೆ. ಯುವ ಆಟಗಾರ ವಿಭೂಷಣ್ KR ಪುರಂ ಅತ್ಯುತ್ತಮ ಆಟವನ್ನೇ ತೋರ್ಪಡಿಸ್ತಾ ಇದೆ. ರಾಜ್ಯದ ಪ್ರಸಿದ್ಧ ತಂಡದ ವಿರುದ್ಧವಾಗಿ ಯುವ ಆಟಗಾರರ ದಂಡು ಹೋರಾಟ ಮನೋಭಾವನೆ ಆಟ ಮುಂದುವರಿಸ್ತಾ ಇರುವುದರಿಂದ ಅತ್ಯುತ್ತಮ ಪಂದ್ಯ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಮೊದಲ ಚೆಂಡಿಗೆ ಹೋದರೆ ಆಘಾತವನ್ನು ಕಂಡರೂ ಕೂಡ ವಿಚಲಿತರಾಗಿದೆ. ಅತ್ಯುತ್ತಮ ಓಟವನ್ನೇ ದಾಖಲಿಸಿದ್ದಾರೆ. ಮತ್ತೆ ವಿನೋದ್ ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮತ್ತೆ 20ಕ್ಕೆ ಸಲ್ಲುತ್ತಾ ಇದೆ. ಇನ್ನು ಕೂಡ 43 ಓಟಗಳು ಬರಬೇಕಾಗಿದೆ. ಮೇಲೋಟದ ಪರಿಸ್ಥಿತಿಯಲ್ಲಿ ಇನ್ನಿಂಗ್ಸ್ ಕಟ್ಟಬಲ್ ಅಂತ ಸಾಮರ್ಥ್ಯದ ಆಟಗಾರ, ಇನ್ನಿಂಗ್ಸ್ ಅನ್ನು ಆಧರಿಸಬಲ್ ಸಾಮರ್ಥ್ಯದ ಆಟಗಾರ ಅಕ್ಷಯ್ ಸಿಕೆ ಇನ್ನು ಕೂಡ ಕ್ರೀಡಾಂಗಣದಲ್ಲಿ ಇರುವುದು. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ನ್ಯಾಶ್ ಆಶಾದಾಯಕ ಅಂಶ. ಮತ್ತೆ ವಿನೋದ್ ಔಟ್ ರಜೆ ಆಗಿದೆ. ಗುಡ್ಡ ಹಿಂಭಾಗದಲ್ಲೇ ಕ್ಯಾಚ್ ಪಡ್ಕೊಳ್ಳಬಹುದಾಗಿತ್ತು. ಮಂಜುನಾಥ ರೇವಣ್ಣ ಒಂದು ನಿರೀಕ್ಷಿತ ಹಂತದ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಬಿರುಸಿನ ಆರಂಭವನ್ನು ಪಡ್ಕೊಂಡಂತ ತಂಡ ಕ್ಷಿಪ್ರಗತಿಯಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದೆ. ಪ್ರಬಲ 3 ಹುದ್ದೆಗಳು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಅಂತಿಮ ಒಂದು ಚೆಂಡು ಪವರ್ ಪ್ಲೇ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 21. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇನ್ನುಳಿದಂತ 30 ಚತ ಜಯಕ್ಕಾಗಿ 42 ಓಟಗಳು ಬರಬೇಕಾಗಿದೆ. ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥ 2 ತಂಡಗಳು ನಿನ್ನೆ ರಾತ್ರಿ ಪರಿಸ್ಥಿತಿಯಲ್ಲಿ ಪ್ರೇಕ್ಷಕರೊಂದು ನಿರೀಕ್ಷೆಯ ಪಂದ್ಯ ಇಂಡಿಯಾ ವರ್ಸಸ್ ಶ್ರೀಲಂಕಾ. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಹೌಸ್ಫುಲ್ ಆಗಿತ್ತು. ಕಿಕ್ಕಿರಿದ ಸಂದಣಿಯಲ್ಲಿ ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸಿದ್ದಾರೆ. ಅಲ್ಲಿ ಭಾರತೀಯರ ತಂಡ ಶ್ರೀಲಂಕಾವನ್ನು ಮಣಿಸಿ ಕಳೆದ 3 ಪಂದ್ಯಗಳ ಪರಾಜಯಕ್ಕೆ ಸೇಡನ್ನು ಇಲ್ಲಿ ದಾವಣಗೆರೆಯಲ್ಲಿ ತೀರಿಸಿಕೊಳ್ಳುವ ಹಂತದಲ್ಲಿ ಯಶಸ್ಸನ್ನು ಕಂಡಿದ್ರು. ಪ್ರಸ್ತುತ 4ನೇ ದಿನದ 6ನೇ ದಿನದ 8ರ ಘಟ್ಟದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಹೊಸ ಬೌಲರ್ ಸಾಗರ್ ಹೆಸರಾರಿಕೆ ಭಾಗದಲ್ಲಿ 30 ಸತ 42 ಓಟಗಳು ಬರಬೇಕಾಗಿದೆ. ಒಂದು ಪಾರ್ಟ್ನರ್ಶಿಪ್ ಭಾಗಿದಾರಿ ಅನಿವಾರ್ಯತೆ ಕೂಡ ಇದೆ. ಈ ಒಂದು ಪಂದ್ಯಾಕೂಟದ
ಟ್ರೋಫಿಗಳನ್ನು ಒದಗಿಸಿಕೊಟ್ಟವರು ಬಂಟಕಲ್ನ ಬಿಕೆ ಬ್ರದರ್ಸ್ನ ಪ್ರವರ್ತಕರು ಶ್ರೀತ ಮಾಧವ್ ಕಾಮತ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮದ ಪ್ರಮುಖ ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಪರಿಸರದಲ್ಲಿ ನಾವು ಕಂಡ ಹಾಗೆ ಟೆನ್ನಿಸ್ ಪಂದ್ಯಾಟದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಬಿಕೆ ಬ್ರದರ್ಸ್ ಅನ್ನುವಂಥ ತಂಡ ಅತ್ಯುತ್ತಮ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಸುಮಾರು 350 ಆಸುಪಾಸಿನ ಫೈನಲ್ ಪ್ರವೇಶವನ್ನು ಕಂಡಂತ ತಂಡ. ಹಾಲಪ್ಪ ಈ ಪರಿಸರದ ಹೆಮ್ಮೆ ಆಟಗಾರ. ಹಾಲಪ್ಪ ಕೂಡ ಆ ಒಂದು ತಂಡದಲ್ಲಿ ತಮ್ಮ ಸೇವೆಯನ್ನು ಕೊಡ್ತಾ ಇರ್ತಕ್ಕಂಥ ಆಟಗಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನೋಬಾಲ್ ಅನ್ನುವಂತ ಸೂಚನೆ. ಒಂದು ಓಟಗಳ ಸೇರ್ಪಡೆ. ತಡ ಮತ್ತೆ 23. ಫ್ರೀ ಹಿಟ್ ಲಾಭದ ಚೆಂಡು. ಅದ್ಯಾವ ರೀತಿಯ ಲಾಭವನ್ನು ಪಡ್ಕೊಳ್ತಾರಂತ ನೋಡ್ಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ತಡ ಮತ್ತೆ 23. 40 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಸಗಾರ್ ಮತ್ತೆ ಸಹಕಾರಿಕೆ ಭಾಗದಲ್ಲಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಿರೀಕ್ಷಿತ ಹಂತದ ಆಟ ಸದ್ಯದ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಒಂದೆರಡು ಅಕ್ಷಯ್ ಸಿಕೆ ಸ್ಟ್ರೈಕ್ ರೊಟೇಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಓಟಗಳು ಸುಲಭವಾಗಿ ದಾಖಲಿಸುವಂತಹ ಹಂತವನ್ನು ಕಾಣಬಹುದಾಗಿತ್ತು. ಇಲ್ಲಿ ಯತೀಶ ಚೇಳಾರು ನಿರ್ದಿಷ್ಟ ಓಟ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಸತತ 2 ಡಾಟ್ ಬಾಲ್ಗಳು ಬರ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ಹೊಡೆತ ಸ್ಟ್ರೈಕ್ ರೊಟೇಟ್ ಮಾಡುವಂತಹ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 24ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ 2 ಚೆಂಡು ಇನ್ನು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಬಹಳಷ್ಟು ಹೋರಾಟಕಾರಿ ಪಂದ್ಯ ಮುಂದುವರಿಕೆಯನ್ನು ಕಾಣುವಂತಹ ಸಾಧ್ಯತೆಯನ್ನು ತೆರೆದಿರ್ತಾ ಇದೆ ಅಂಗಡ. ವಿಶಿಷ್ಟತೆ ಹೊಡೆತವರು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಹಂತದಲ್ಲಿ ಲಾಂಗ್ ಲಾಗ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸುವ ಸುಂದರತೆ ಒಂದು ಬೌಂಡ್ರಿ ಅಕ್ಷಯ್ ಸಿಕೆ ದಾಂಡಿನ ಮುಖಾಂತರವಾಗಿ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 28ಕ್ಕೆ ಕ್ರಮಿಸ್ತಾ ಇದೆ. ತನ್ನ ಮೊತ್ತ 28. ಅಂತಿಮ 1 ಚೆಂಡು 3ನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ತಂದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಅಕ್ಷಯ್ ಸಿಕೆ. ಆಟ ಈಗ ಮುಕ್ತಾಯವನ್ನು ಕಾಣ್ತಾ ಇದೆ. ಈವರೆಗೆ ಒಂದು ಬಹಳಷ್ಟು ಆಚಾರ ಮಾಡಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ. ಮತ್ತೊಂದು ಪ್ರಮುಖ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಕ್ಷಯ್ ಸಿಕೆ ಪ್ರಸ್ತುತ
ಬಿರುಸಿನ ಒಂದು ಆಟಕ್ಕೆ ಮುಂದಾದ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ. 4ನೇ ವಿಕೆಟ್ ರೂಪದಲ್ಲಿ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ತನ್ನ ಮೊತ್ತ 28 ಓಟುಗಳು. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ ಹಂತದ 24 ಚೆಂಡು ಜಯಕ್ಕಾಗಿ 35 ಓಟುಗಳು ಬರಬೇಕಾಗಿದೆ. 4 ಪ್ರಮುಖ ಹೋದರಿಗಳ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ 2 ಬಿರುಸಿನ ಸಿಕ್ಸರ್ ದಾಖಲಿಸಿಕೊಂಡು ಅತ್ಯುತ್ತಮ ರೀತಿಯ ಆರಂಭವನ್ನು ಸಲೀಂ ಒದಗಿಸಿಕೊಟ್ರು ಕೂಡ ಮೊದಲ ಓವರ್ನ ಕೊನೆ ಚೆಂಡಿನಲ್ಲಿ ಸಲೀಂ ಹೋದರೆ ಆಘಾತವನ್ನು ಕಂಡ್ರೆ ಆ ಬಳಿಕ ಪ್ರಶಾಂತ ಕುಟ್ಟಿ ರನ್ಔಟ್ ಆದ್ರು. ಒಂದು ಬಿರುಸಿನ ಹೊಡೆತದ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಧನುಷ್ ಗೋಡರ ಹಿಂಭಾಗದಲ್ಲಿ ಸುಲಭ ಕ್ಯಾಚ್ ನೀಡಿದ್ದಾರೆ. ಈಗ ಅಕ್ಷಯ್ ಸೇಕೆ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಮಹೇಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 24 ಸತ 35 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒಂದೆಡೆ ಯತೀಶ, ಮತ್ತೊಂದೆಡೆ ಮಹೇಶ. ಮತ್ತೆ ವಿನೋದ್. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಲಾಂಗರ್ ವಿಭಾಗದಲ್ಲಿ ಮತ್ತೆ ಕ್ಯಾಚ್ ಕೈ ಸೇರುವ ಹಂತವನ್ನು ಕಾಣ್ತಾ ಇರೋದ್ರಿಂದ 5ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ. ಅಗ್ರ ಕ್ರಮಾಂಕದ 5 ಮಂದಿ ಆಟಗಾರರು, ಫ್ರಂಟ್ ಲೈನ್ ಅಗ್ರ ಸರದ 5 ಮಂದಿ ಆಟಗಾರರು ಈಗಾಗಲೇ ಹೋದರನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ನಿತು ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ನೀತು ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಯುವ ಆಟಗಾರ. ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ತಂಡವನ್ನು ಕೂಡಿಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಮತ್ತೋರ್ವ ಉಡುಪಿ ಮಂಗಳೂರು ಪರಿಸರದ ಆಟಗಾರ. ಇಪ್ಪತ್ತ 23 ಎಸೆತ 35 ಓಟಗಳು ಬರಬೇಕಾಗಿದೆ. ಮತ್ತೆ ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. 6ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ನಾಟಕೀಯ ತಿರುವು ಬಂದಷ್ಟೇ ವೇಗದಲ್ಲಿ ಆಟಗಾರರೊಂದು ನಿರೀಕ್ಷಿತ ಹಂತವನ್ನು ಕಾಣುವಂತಹ ಹಂತದಲ್ಲಿ ಸತತವಾಗಿ ಹೋದರಿಗಳನ್ನು ಒಪ್ಪಿಸ್ತಾ ಇದ್ದಾರೆ. ಅಲ್ಲಿ ನೋಡಿ, ಕ್ವಾರ್ಟರ್ ಫೈನಲ್ ಆಟವನ್ನು ಆಡಬಲ್ಲಂತ ಎಲ್ಲ ತಂಡಗಳು 7 ಓವರ್ಗಳಿಗೆ 30 ನಿಮಿಷಗಳಿಗೆ ಅಷ್ಟೇ ಅವಕಾಶ. ಖಂಡಿತಕ್ಕೂ ಕೂಡ ಸಮಯವನ್ನು ವಿಳಂಬಿಸುವಂತಹ ಪ್ರಯತ್ನ ಯಾವುದೇ ತಂಡಗಳು ಮಾಡಬಾರದು. ಒಂದು ನಿರ್ದಿಷ್ಟ ಸಮಯಕ್ಕೆ ನಾವು ಇವತ್ತು ಪಂದ್ಯಾಕೂಟ ಮುಕ್ತಾಯಗೊಳಿಸುವಂತಹ ಸೂಚನೆ ಇರಾದೆಯನ್ನು ಸಂಘಟಕರು ಮತ್ತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನೆಲೆಯಲ್ಲಿ ಮತ್ತಷ್ಟು ವಿಳಂಬ ಮಾಡಿದರೆ ಮುಂದಿನ ಹಂತದಲ್ಲಿ ಓವರ್ಲೆಸ್ ಪಂದ್ಯಗಳು ಸಾಗುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಸೂಚನೆ ಈಗಾಗಲೇ ಸಂಘಟಕರು ರವಾನಿಸಿದ್ದಾರೆ. ಸತತ 2 ಚೆಂಡುಗಳಲ್ಲಿ 2 ಹೋದರೆ ಯಶಸ್ಸನ್ನು ಪಡ್ಕೊಂಡಂತ ವಿನೋದ ಮತ್ತೆ ಹ್ಯಾಟ್ರಿಕ್ ಆಗಿ ಹೊಸ ಆಟಗಾರ ಪ್ರಜ್ವಲ್ ಗಂಗೊಳ್ಳಿ. ಬಹಳಷ್ಟು ತವರ್ತಂದ ಹೊಡೆತ
ತರ ಮೂಲಕ ಮತ್ತೆ ಚೆಂಡು ಶಿವಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಔಟ್ಸೈಡ್ ಲಕ್ಷ್ಯ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥ ಚೆಂಡು ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 32 ಅರ್ಧಾಂಶ ಓಟವನ್ನು ಕ್ರಮಿಸಿದ್ದಾರೆ. ಅರ್ಧಾಂಶ ಓಟಗಳು ಈ ಪರಿಸ್ಥಿತಿಯಲ್ಲಿ ಬರಬೇಕಾಗಿದೆ. ಅಂತಿಮ 21 ಎಸೆತ 31 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 2 ಚೆಂಡುಗಳು 4ನೇ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ವಿನೋದ್ ಅತ್ಯುತ್ತಮವಾದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆತಗಾರ. ತಡ ಮೊತ್ತ 32. ಬಹಳ ಶುದ್ಧವಾದ ಹೊಡೆತ. ಚೆಂಡು ಹಂತದಲ್ಲಿ ಬಿರುಸಿನ ಸಿಕ್ಸರ್ ಈಗ ದಾಖಲಾತಿ ಕಾಣ್ತಾ ಇದೆ. ಒತ್ತಡ ಕಂಡಂತ ನ್ಯಾಶ್ ಈಗ ಒತ್ತಡವನ್ನು ಮೆಟ್ಟಿ ನಿಲ್ಲುವಂತಹ ಹಂತವನ್ನು ಕಾಣ್ತಾ ಇದೆ. ಸುಂದರತೆ ಒಂದು ಸಿಕ್ಸರ್ ಅನ್ನು ಪ್ರಜ್ವಲ್ ಗಂಗೊಳ್ಳಿ ದಾಖಲಿಸಿದರು. 6 ಓಟಗಳ ಸೇರ್ಪಡೆ. ತಡ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಇಪ್ಪತ್ತೈದು ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಹೋದರೆ ಉಳಿಸಿಕೊಂಡ ಪಕ್ಷದಲ್ಲಿ ಖಂಡಿತಕ್ಕೂ ಕೂಡ ಲೆಕ್ಕಾಚಾರ ಮಾಡಿ ಆಟವನ್ನು ಆಡಿದ್ರೆ ಜಯಿಸಬಲ್ಲಂತ ಸಾಮರ್ಥ್ಯದ ಪಂದ್ಯ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಕೊನೆಯ ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಶುದ್ಧಮೃತ ಹೊಡೆತ. 1 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4ನೇ ಓವರ್ನ ಮುಕ್ತಾಯದ ಬಳಿಕ 39 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ 18 ಎಸೆತ 24 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸರ್ ಒಂದೇ ಸಲ ಹೋಗ್ಬೇಕಾಗಿರೋದು. ನೀರು ಬೇಕಾದ್ರೆ ನಾವು ಕಳಿಸ್ತೀವಿ. ಅಂಪೈರ್ಸ್ ಸ್ವಲ್ಪ ಬೇಗ ಬೇಗ ಮಾಡಿ ಸರ್ ಮ್ಯಾಚಸ್. ಅಲ್ಲಿ ಮತ್ತೆ ಹೊಸ ಸಾಗರ ಎಸೆಗಾರಿಕೆ ಭಾಗದಲ್ಲಿ 18 ಎಸೆತ 20. ವಿಭೂಷಣ್ ಕ್ಯಾಪ್ಟನ್ ಸ್ವಲ್ಪ ಬೇಗ ಆಡ್ತೀವಿ ಸರ್. 24 ಓಟಗಳು ಬರಬೇಕಾಗಿದೆ ಎಂದು ಕೂಡ 6 ಪ್ರಮುಖ ಹೋದರೆಗಳ ಆಘಾತದ ನಡುವೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಬಹಳ ಶುದ್ಧವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬ್ಯಾಟು ಬೌಲರ್ಸ್ ಆಟ. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 7ನೇ ಪತನವನ್ನು ಕಾಣ್ತಾ ಇರ್ತಕ್ಕಂಥ
ಒಂದು ಸಿಕ್ಸರ್ ಮತ್ತು ಒಂದು ಬೌಂಡ್ರಿಯನ್ನು ದಾಖಲಿಸಿಕೊಂಡು ನಿಧಾನಗತಿಯಲ್ಲಿ ಒತ್ತಡದಿಂದ ತಂಡವನ್ನು ಅಪಾಯದಿಂದ ಮೇಲೆತ್ತುವಂತಹ ಹಂತವನ್ನು ಕಂಡಂತ ಪ್ರಜ್ವಲ್ ಗಂಗೊಳ್ಳಿ ಇವಾಗ 7ನೇ ವಿಕೆಟ್ ರೂಪದಲ್ಲಿ ಒದ್ದರನ್ನೊಪ್ಪಿಸಿದ್ದಾರೆ. ಹೊಸ ಆಟಗಾರ ಕಾರ್ತಿಕ್ ನ್ಯಾಶನ ಕಳೆದ ಒಂದು ಸುಮಾರು 20 ವರ್ಷಗಳ ಹೋರಾಟದಲ್ಲಿ ನಾವು ಕಂಡ ಹಾಗೆ ಬಹುತೇಕ ನ್ಯಾಶ್ ಪ್ರಶಸ್ತಿಯನ್ನು ಜಯಿಸಿದಾಗ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಅತ್ಯುತ್ತಮ ಆಟಗಾರರು, ಅನುಭವಿ ಆಟಗಾರರು, ಉತ್ತಮ ರೀತಿಯ ಒಂದು ಯುವ ಆಟಗಾರರ ತಂಡವನ್ನು ಕಟ್ಟಿಕೊಂಡು ಬಹಳಷ್ಟು ಕಡೆಯಲ್ಲಿ ಪ್ರಶಸ್ತಿಯನ್ನು ಗೆದ್ದಿತ್ತು. ಆದ್ರೆ ನ್ಯಾಶ್ ಆರಂಭಿಕ ದಿನಗಳಲ್ಲಿ ಹುಟ್ಟಿಕೊಂಡಂತ ಸಂದರ್ಭದಲ್ಲಿ ನಾವು ಕಂಡ ಹಾಗೆ ಆ ನ್ಯಾಶ್ ಅನ್ನು ಉಳಿಸಿ ಆ ತಂಡವನ್ನು ಹೋರಾಟದ ಅಂಚಿಗೆ ಕೊಂಡೊಯ್ಯುವಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೋರಾಟದ ಪ್ರದರ್ಶನದಲ್ಲಿ ಯಶಸ್ಸನ್ನು ಕಂಡ ಆಟಗಾರ ಕಾರ್ತಿಕ್ ಸದ್ಯ ಬಹಳಷ್ಟು ಸಮಯಗಳ ಬಳಿಕ ತಂಡವನ್ನು ಕೂಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲೋ ಸರ್, ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಾನೆ ಹೇಳ್ರಿ, 52ನೇದು. ಬಹಳಷ್ಟು ತಮಡತೆ ಆಟ, ತಟ್ಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಒಂದು ಓಟಗಳ ಸೇರ್ಪಡೆ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಮೂರು ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಮತ್ತೆ 4ನೇ ಬಾರಿ ಸಾಗರ್ ನೆಟ್ಟ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನಾಡುವಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಅಂತಿಮ 2 ಚೆಂಡು ಹಂತದಲ್ಲಿ ಬಾಕಿ ಉಳಿತಾ ಇದ್ದಾನೆ 5ನೇ ಓವರ್ನಲ್ಲಿ. ತನ್ನ ಮೊತ್ತ 41, 22 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಇನ್ನು ಕೂಡ ನ್ಯಾಷನಲ್ ಆಶಾಕಿರಣವಾಗಿ ಮಹೇಶ್ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ಇನ್ನೂ ಕೂಡ ಬ್ಯಾಟ್ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 42ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ 1 ಚೆಂಡು 5ನೇ ಓವರ್ನ ಈ ಹಂತದಲ್ಲೇ ಬಾಕಿ ಉಳಿತಾ ಇದೆ. ಬಹಳ ಶೋಧಮರ್ಧದ ಹೊಡೆತ ಮತ್ತೆ ಡಿಪೆಕ್ಷ ಕವರ್ಚ್ ಭಾಗದಲ್ಲಿ ಓಟಗಳಿಗೆ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ಓವರ್ನ ಮುಕ್ತಾಯದ ಬಳಿಕ ತಂಡ ಮೊತ್ತ 43. ಅಂತಿಮ 12 ಸತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. 12 ಚೆಂಡು 20 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲೇ.
ಅಲ್ಲಿ ಪಂದ್ಯ ಮುಂದುವರಿಸಿರುವಂತಹ ಸೂಚನೆ ಮತ್ತೆ ಕೊಡ್ತಾ ಇದ್ದಾರೆ. ಮತ್ತೆ ಪ್ರೀತಮ್ ಪವರ್ ಪ್ಲೇ ಮೊದಲ ಓವರ್ನಲ್ಲಿ 2 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಎಸೆತಗಾರ ಇವಾಗ ಈ ಒಂದು ಪ್ರಾಮುಖ್ಯ ಹಂತದಲ್ಲಿ ಮತ್ತೆ ಸೆಡ್ಕಿ ಭಾಗಕ್ಕಾಗಿ ಬರ್ತಾ ಇದ್ದಾರೆ. 12 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ಇನ್ನು ಕೂಡ ಮ್ಯಾಚ್ನ ಆಶಾದಾಯಕ ಅಂಶ. ಸರ್ ಬೇಗ ಆಡ್ಸಿ ಸರ್, ಇದು ಮ್ಯಾಚ್ 1.5 ತಾಸು ಆಗಿದೆ ಈಗ. ಅಲ್ಲಿ ಸಂಘಟಕರು ಮತ್ತೆ ಸೂಚನೆ ಕೊಡ್ತಾ ಇದ್ದಾರೆ, ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಕ್ತಾಯಗೊಳಿಸಿ ಅನ್ನುವಂಥ ಸೂಚನೆ. ಆರನೇ ಓವರ್ನ ಮೊದಲ ಚೆಂಡು 12 ಎಸೆತ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒಂದು ಓಟಗಳಿಗಾಗಿ ಅವಕಾಶವನ್ನು ಮಾಡಿಕೊಟ್ರು. ಬಿರುಸಿನಿಂದ ಓಟವನ್ನು ದಾಖಲಿಸುವಂತಹ ಹಂತ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ 11 ಎಸೆತ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕಳೆದ ಬಾರಿ ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ಅತ್ಯುತ್ತಮ ಹೋರಾಟದ ಪ್ರದರ್ಶನ ಕೊಟ್ಟಂತ ಅನ್ಪ್ರೆಡಿಕ್ಟೇಬಲ್ ವಿಭೂಷಣ್ ಇಲ್ಲಿ ಅತ್ಯುತ್ತಮ ಪಂದ್ಯವನ್ನು ಆಡ್ತಾ ಇದೆ ಈ ಬಾರಿ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, ಅಪಾಯದಲ್ಲಿರುವಂತ ಕಾರ್ತಿಕ್ ನ್ಯಾಷನ್ ಮೇಲೆತ್ತುವಂತ ಪ್ರಯತ್ನವನ್ನು ಈ ಹಂತದಲ್ಲಿ ಮಾಡ್ತಾ ಇದ್ರು. ನಾವು ಮೊದಲ ಹೇಳಿದ್ದೇವೆ, ನ್ಯಾಷನ ಯಶಸ್ಸಿನ ಬೆನ್ನ ಹಿಂದೆ ಬಹಳಷ್ಟು ಮಂದಿ ಆಟಗಾರರು ಹೋರಾಟವನ್ನು ಯಶಸ್ವಿ ಆಟವನ್ನು ಆಡಿದ್ರು ಕೂಡ ನ್ಯಾಶ್ ಆರಂಭ ಕಂಡಂತ ದಿನಗಳಲ್ಲಿ ನ್ಯಾಶ್ ಅನ್ನು ಉಳಿಸಿ ಬೆಳೆಸುವಲ್ಲಿ ಹೋರಾಟದ ಪ್ರದರ್ಶನವನ್ನು ಕೊಟ್ಟಂತ ಕಾರ್ತಿಕ್ ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ಅಂಗಣವನ್ನು ಕೂಡಿಕೊಂಡಿದ್ದಾರೆ. ಅವರ ಅನುಭವದ ಆಟ ಇವಾಗೊಂದು ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಇವ ಆಟಗಾರನ್ನು ನಾಚಿಸುವಂತ ಆಟವನ್ನು ಇನ್ನೂ ಕೂಡ ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟು ತಮ್ಮ ರೀತಿಯ ಒಂದು ಹಂತ. ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಜಯದ ಕಡೆಗೆ ನಾಗಾಲೋಟವನ್ನು ಕಾಣ್ತಾ ಇರ್ತಕ್ಕಂಥ ಅನ್ಪ್ರೆಡಿಕ್ಟೇಬಲ್ ವಿಭೂಷಣ್ ಇವಾಗ ಸೋಲಿನ ಕಡೆಗೆ ಮುಖ ಮಾಡುವ ಹಂತವನ್ನು ಕಾಣ್ತಾ ಇದೆ. ಸಡನ್ಲಿ 2 ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್. ಕಾರ್ತಿಕ್ ಅಬ್ಬರ ಬಹಳ ಶೋಧಬದ್ಧ ಹೊಡೆತ ತನ್ಮೂಲಕ ಕಾರ್ತಿಕ್ ಆಟ ಈ ಹಂತದಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಏಳು ಓಟಗಳ ಅನಿವಾರ್ಯತೆ. ಅಂತಿಮ 2 ಹುದ್ದೆಗಳ ಮಾತ್ರ ಇವಾಗ ಕಣದಲ್ಲಿ ದಾಖಲಿತಾ ಇದೆ. ಕಾರ್ತಿಕ್ ದಾಖಲಿಸಿರ್ತಕ್ಕಂಥ 2 ಬಿರುಸಿನ ಸಿಕ್ಸರ್ ಈಗ ಒತ್ತಡದಲ್ಲಿರ್ತಕ್ಕಂಥ ತಂಡವನ್ನು ಅಪಾಯದಿಂದ ಮೇಲೆತ್ತಿದೆ. ಇವಾಗ ಹೊಸ ಆಟಗಾರ ಪ್ರೀತೇಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ.
ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಓಟಗಳಿಗೆ ಅವಕಾಶಗಳು ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 7 ಓಟಗಳು ಬರಬೇಕಾಗಿದೆ. ಪಂದ್ಯ ಮತ್ತೆ ರೋಚಕ ಹಂತವನ್ನು ಕಾಣುತ್ತಾ ಇದೆ. ಕೊನೆಯ 1 ಚೆಂಡು 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸತ್ತಾ ಇದ್ದ ಹಾಗೆ ಪ್ರೇಕ್ಷಕರ ಜಮಾವಣೆ ಕೂಡ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದತ್ತ. ಕೊನೆಯ ಬಾರಿ ಒಂದು ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 6 ಎಸೆತ, 6 ಓಟಗಳು ಬರಬೇಕಾಗಿದೆ. 6 ಬಾಲ್ 6 ಟು ಗೋ. 6ಕ್ಕೆ 6 ಅಲ್ಲಿ ಪಂದ್ಯ ಮುಕ್ತಾಯವಾದ ಬಳಿಕ ಶೀಘ್ರಗತಿಯಲ್ಲಿ ಬ್ರೇಷರ್ ಮತ್ತು ಟೀಮ್ ನಾನಾ ಪಂದ್ಯಜನ್ಯ ಕೂಟ ಅಂಕಣಕ್ಕೆ ಸಾಗಬೇಕು. ಓವರ್ಗಾಗಿ ಅಂತಿಮ 6 ಚೆಂಡು 6 ಓಟಗಳು ಬರಬೇಕಾಗಿದೆ. ಅಂತಿಮ 2 ಹೋದರೆ ಸಹಾಯದಲ್ಲಿ ಅದೇನೇನು ಮಾಡ್ತಾರಂತ ನೋಡಬೇಕಾಗಿದೆ. ಪಂದ್ಯವನ್ನು ಉಳಿಸಿಕೊಳ್ಳಬೇಕಾದ್ರೆ ವಿಕೆಟ್ಸ್ಗಳನ್ನು ಪಡ್ಕೊಂಡು ಒಂದು ಸಮಯೋಚಿತ ಆಟವನ್ನು ಆಡುವಂತ ಅನಿವಾರ್ಯತೆ ಮತ್ತೊಂದೆಡೆಯಲ್ಲಿ. ಮಧು ಅಂತಿಮ ಓವರ್ಗಾಗಿ ತಟ್ಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ಅಂತಿಮ 5 ಚೆಂಡು 5 ಓಟಗಳು ಬರಬೇಕಾಗಿದೆ. 5 ಬಾಲ್ಸ್ 5 ರನ್ಸ್ ರಿಕ್ವೈರ್ಡ್. 5ಕ್ಕೆ 5. 6ನೇ ಓವರ್ನ 2 ಮತ್ತು 3ನೇ ಚೆಂಡಿನಲ್ಲಿ ಕಾರ್ತಿಕ್ ದಾಖಲಿಸಿರ್ತಕ್ಕಂಥ 2 ಸಿಕ್ಸರ್. ಇವಾಗ ನಿರಾಳತೆ ಆಟವನ್ನು ಆಡ್ತಾ ಇರ್ತಕ್ಕಂಥ ನ್ಯಾಶ್. ವಿನಯ್ ಅವರೇ ಸ್ಟೇಜ್ ಬನ್ನಿ. ವಿನಯ್, ಬಹಳ ಶುತವೃತ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿತ್ತು. ದುರ್ಬಲ ಮಟ್ಟದ ಒಂದು ಕ್ಷೇತ್ರಕ್ಷಣೆಯ ಹಂತದಲ್ಲಿ ದಾಖಲಾತಿನ ಕಾಣ್ತಾ ಇದೆ. ಕ್ಯಾಚ್ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಷಣೆಯ ಎಡವಟ್ಟು ಇವಾಗ ಸುಲಭ ಸಾಧ್ಯತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ಹಂತದಲ್ಲಿ ಅಂತಿಮ 4 ಎಸೆತ ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಆ ಸೌಂಡ್ ಸಿಸ್ಟಮ್ನರ ಗೌಸು ಸೌಂಡು ಎಕೋ ಹೊಡಿತಿದೆ, ಡಬಲ್ ಕೇಳ್ತಾ ಇದೆ. ಸೌಂಡ್ ಸೆಟ್ ಮಾಡಿ ಫಸ್ಟ್. ಹೊರಗಿಂದ ಸೌಂಡ್ ಬಹಳ ಎಕೋ ಇದೆ. ಅಂತಿಮ ಹಂತದ 4 ಎಸೆತ 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒಂದು ಓಟಗಳ ಸೇರ್ಪಡೆ ಜಯಕ್ಕಾಗಿ 2 ಓಟಗಳ ಅನಿವಾರ್ಯತೆ. 2 ಓಟಗಳು ಬರಬೇಕಾಗಿದೆ. 3 ಬಾಲ್ 2 ರನ್ಸ್ ರಿಕ್ವೈರ್ಡ್.
ಕೊನೆಯ 3 ಚೆಂಡು 2 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೆಲವೊಂದು ತಪ್ಪುಗಳು ಇವಾಗ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ಅನ್ನೋ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ತನ್ನ ಮೂಲಕ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 9ನೇ ಹೋದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ನ್ಯಾಶ್ ಬೆಂಗಳೂರು ತಂಡ ಅಂತಿಮ 2 ಎಸೆತ 2 ಓಟಗಳು ಬರಬೇಕಾಗಿದೆ. 2 balls 2 runs required. ಅಂತಿಮ ಹೋದ್ದರಿ ಈಗ ಅಂಕಣದ ಒಳಭಾಗದಲ್ಲಿ ಪ್ರವೀಣ ಗೌಡ ಅದೇನನ್ನು ಮಾಡ್ತಾರಂತ ನೋಡ್ಬೇಕಾಗಿದೆ. ಹಿಂದೆ ಕೈ ಜಾರುವಂತ ಪಂದ್ಯವನ್ನು ಕಾರ್ತಿಕ್ ಉಳಿಸಿಕೊಟ್ಟಿದ್ರು. ಇವಾಗ ಮತ್ತೋರ್ವ ಹಿರಿಯ ಆಟಗಾರ ಪ್ರವೀಣ ಗೌಡನ ಎಂಟ್ರಿ ಆಗಿದೆ. ಅದೇನೇನು ಮಾಡ್ತಾರಂತ ನೋಡ್ಬೇಕಾಗಿದೆ ಇಲ್ಲಿ. ಎರಡು ಚೆಂಡು 2 ಓಟಗಳು ಬರಬೇಕಾಗಿದೆ. ಅಲ್ಲಿ 1 ಓಟ ದಾಖಲಿಸಿದ್ರು ಕೂಡ ಪಂದ್ಯ ಸರಿಸಮಾನ ಆಗುತ್ತೆ. ಒಂದು ವೇಳೆ ಸರಿಸಮಾನ ಆದ್ರೆ ಮತ್ತರ್ಧ ಗಂಟೆ ವಿಳಂಬ. ಬಹಳ ಪಂದ್ಯ. ಅಂತಿಮ ಹಂತದ 2 ಎಸೆತ ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಅಂತಿಮ ವಿಕೆಟ್ ನ ಪಾರ್ಟ್ನರ್ಶಿಪ್ ಆಗಿದ್ದಾರೆ. ಈಗ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆಯ ಹೋದರೆ ಈ ಪಂದ್ಯಾಕೂಟದ ನೇರ ಪ್ರಸಾರ ಯೂಟ್ಯೂಬ್ ಮುಖಾಂತರವಾಗಿ 5,000ಕ್ಕೂ ಮಿಕ್ಕಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ವೀಕ್ಷಿಸ್ತಾ ಇದ್ದಾರೆ. ಜೊತೆಗೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲೂ ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅಂತಿಮ 2 ಎಸೆತ 2 ಓಟಗಳು ಬರಬೇಕಾಗಿದೆ. 1 ಹೋದರೆ ಸಹಾಯ. ರೋಚಕ ರೋಮಾಂಚನಕಾರಿ ಪಂದ್ಯ. ಕ್ರಿಕೆಟ್ ಒಂದು ನೈಜತೆಯನ್ನು ಮೆರೆಯುವಂತ ಪ್ರಯತ್ನ ಯುವ ಆಟಗಾರ ಮಧು ಮಾಡಿದ್ರು. ಒಂದು ವೇಳೆ ಖಂಡಿತಕ್ಕೂ ಕೂಡ ಈ ಹಂತದಲ್ಲಿ ಮಹೇಶ್ ಅವರ ಹುದ್ದರಿಯನ್ನು ಔಟ್ ಮಾಡುವಂತ ಎಲ್ಲ ಅವಕಾಶಗಳು ಮಧುಗೆ ಇದ್ರು ಕೂಡ ಈ ಒಂದು ಹಂತದಲ್ಲಿ ಪ್ರಾಮಾಣಿಕತೆಯನ್ನು ಮೆರೆಯುವಂತ ಪ್ರಯತ್ನ ಇಲ್ಲಿ ಮಧು ತೋರ್ಪಡಿಸಿದ್ದಾರೆ. ಈ ಒಂದು ಅಂಶ ನಾವು ಕಂಡ ಹಾಗೆ ಅನ್ಪ್ರೆಡಿಕ್ಟೇಬಲ್ ಇರ್ಬೋದು, ಇನ್ನಿತರ ತಂಡಗಳಿಗಿರ್ಬೋದು, ಇನ್ನಿತರ ಆಟಗಾರಿಗಿರ್ಬೋದು, ಇದು ತಪ್ಪು ಅಂತ ಅನ್ಸಿದ್ರು ಕೂಡ ಇಲ್ಲಿ ಕ್ರೀಡಾ ಕ್ಷಮತೆಯನ್ನು ಮೆರೆಯುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಮಧು ಅವರಿಗೆ ಖಂಡಿತಕ್ಕೂ ಕೂಡ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದೆ. ಈ ಹಂತದಲ್ಲಿ ಅಂತಿಮ 2 ಚೆಂಡು 2 ಓಟಗಳು ಬರಬೇಕಾಗಿದೆ. ಅನ್ಪ್ರೆಡಿಕ್ಟೇಬಲ್ ವಿಭೂಷಣ ತಂಡ ರೋಚಕ ರೋಮಾಂಚನಕಾರಿ ಜಯ ದಾಖಲಿಸ್ತಾ ಇದ್ದಾವೆ. ಹೋರಾಟಕಾರಿ ಪಂದ್ಯ ಅಂತಿಮ ಹಂತದಲ್ಲಿ ವಿಜಯ ಪತಾಕೆ ವಿಜಯ ದುದುಂಬೆಯನ್ನು ಬಾರಿಸ್ತಾ ಇರ್ತಕ್ಕಂಥ ಅನ್ಪ್ರೆಡಿಕ್ಟೇಬಲ್ ಬಾಲ್ ಕೊಡಿ ಬಾಲ್. ವಿಭೂಷಣ್ KR ಪುರಂನ ತಂಡ. ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ಅನ್ನು ಉಳಿಸಿಕೊಂಡಂತ ಮಧು ಅವರೊಂದು ಆಶಾಭಾವನೆ ಕೊನೆಯ ಹಂತದಲ್ಲಿ ಕ್ಲಿಕ್ ಆಯ್ತು ಅನ್ಸುತ್ತೆ. ನಾವು ಕಂಡ ಹಾಗೆ ಈ ಒಂದು ಹಂತದಲ್ಲಿ ಮುಕ್ತಾಯ ಕಂಡ. ಬ್ರೇಸ್ಟರ್ ಫೀಲ್ಡಿಂಗ್ ಬನ್ನಿ. ಬ್ರೇಸ್ಟರ್ ಸಾಬ್ ಬ್ರೇಸ್ಟರ್